ದೊಮ್ಮಸಂದ್ರದಲ್ಲಿ ರಾಜಕೀಯ ಗಲಾಟೆ ಮೇಲಿಂದ ಮೇಲೆ ಹೆಚ್ಚಾಗ್ತಾ ಇದೆ. ಬನ್ನಿ ಆ ಬಗ್ಗೆ ಒಂದು ಬ್ರೇಕಿಂಗ್ ಸ್ಟೋರಿಯನ್ನ ಕೊಡ್ತೀನಿ, ನೋಡ್ಕೊಂಡ್ ಬರೋಣ. ಲಾಸ್ಟ್ 2 days ಬ್ಯಾಕ್ ದೊಮ್ಮಸಂದ್ರದಲ್ಲಿ ರಾಜಕೀಯ ಗಲಾಟೆ ಹೆಚ್ಚಾಗಿತ್ತು. ಎಸ್, ದೊಮ್ಮಸಂದ್ರದಲ್ಲಿ ರಾಜಕೀಯ ಗಲಾಟೆ ಜೋರಾಗಿ ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಪಂಚಾಯಿತಿ ಅಧ್ಯಕ್ಷರ ಮೇಲೆ ಕೇಳಿ ಬಂದಿದ್ದಂತಹ ಗಂಭೀರ ಆರೋಪ ಇದೀಗ ಮತ್ತೊಂದು ಯುಟರ್ನ್ ಅನ್ನು ತೆಗೆದುಕೊಂಡಿದೆ. ಭೂಮಿ ದಂಧೆ ಆರೋಪಕ್ಕೆ ಪ್ರತೀಕಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾರಾಯಣಪ್ಪನ ಆರೋಪಕ್ಕೆ ನರೇಶ್ ರವರ ಖಡಕ್ ಉತ್ತರವನ್ನು ಕೊಟ್ಟಿರುವಂತಹದ್ದು. ಎಸ್, ಒಳ ಜಗಳದ ಪರಿಣಾಮ ಏನಾಗಬಹುದು? ಇವರಿಬ್ಬರ ನಡುವಿನ ಜಗಳ ರಾಜ್ಯ ರಾಜಕೀಯದಿಂದ ತುಸು ಆನೇಕಲ್ ಗ್ರಾಮ ಅಥವಾ ದೊಮ್ಮಸಂದ್ರ ಗ್ರಾಮದ ಕಡೆ ತಿರುಗಿ ನೋಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಪ್ರಮುಖವಾಗಿ ಎರಡು ಬಣದ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಇದೀಗ ಆ ಆರೋಪಗಳಿಗೆ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ಪ್ರತಿಕ್ರಿಯೆಯನ್ನು ನೀಡಲಾಗಿದೆ. Breaking news. Eden's news. Breaking news. ಒಂದು ವಾರದ ಹಿಂದೆ ಪಂಚಾಯಿತಿ ಸದಸ್ಯ ನಾರಾಯಣಪ್ಪ ಮೊದಲಿಯಾರ್ ಅವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ ಆರೋಪಗಳಿಗೆ ಪ್ರತ್ಯುತ್ತರವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮದ ಸಮ್ಮುಖದಲ್ಲಿ, ಅಂದ್ರೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈಡನ್ಸ್ ನ್ಯೂಸ್ ತನ್ನ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ನಾರಾಯಣಪ್ಪ ಅವರು ಅಧ್ಯಕ್ಷ ನರೇಶ್ ಅವರ ಯಶೋಗಾಥೆಯನ್ನ ಲಾಸ್ಟ್ ವೀಕ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ನರೇಶ್ ಅವರು ಅಕ್ರಮವಾಗಿ ಸರ್ಕಾರಿ ಜಮೀನುಗಳಲ್ಲಿ ಫಾರಂ ನಂಬರ್ ಮತ್ತು ನಮೂನೆಗಳನ್ನು ವಿತರಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪಿಸಿದ್ರು. ಆದರೆ ಈ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದಂತಹ ಅಧ್ಯಕ್ಷ ನರೇಶ್ ಅವರು ತಾವು ಯಾರಿಗೂ ಯಾವುದೇ ರೀತಿಯ ದಾಖಲೆಗಳನ್ನು ನೀಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಅಲ್ಲದೆ ಗ್ರಾಮ ಪಂಚಾಯಿತಿನಲ್ಲಿ 32 ಸದಸ್ಯರಿದ್ದರು. ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮನಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ಕೂಡ ತಿಳಿಸಿದ್ರು. ಇದೇ ವೇಳೆ ಸರ್ಕಾರಿ ಜಾಗದಲ್ಲಿ ಶಾಲೆ ಕಟ್ಟಲು ಅಧ್ಯಕ್ಷರು ನಿರಾಕರಿಸ್ತಾ ಇದ್ದಾರೆ ಅಂತ ಕೇಳಿ ಬಂದಂತಹ ಆರೋಪಗಳಿಗೂ ಪ್ರತಿಕ್ರಿಯಿಸಿದ ಅವರು 180 ಸರ್ವೆ ನಂಬರ್ನಲ್ಲಿ ಇರುವಂತಹ 16 ಗುಂಟೆ ಜಮೀನಿನಲ್ಲಿ ಬೆಸ್ಕಾಂ ಕಟ್ಟಡ ನಿರ್ಮಾಣ ಮಾಡಲು ಪಂಚಾಯಿತಿ ಸದಸ್ಯರು ಒಮ್ಮತದಿಂದ ನಿರ್ಧರಿಸಿದ್ದಾರೆ. ಸಾಮಾನ್ಯ ಸಭೆಯಲ್ಲಿ ನಾವು ಕೋರಂ ಕರೆದು ಅಲ್ಲಿ ನಿರ್ಧಾರ ಮಾಡಿರುವಂತಹದ್ದು. ಈ ಬಗ್ಗೆ ಮಾತನಾಡಿದ ಮಾಜಿ ಅಧ್ಯಕ್ಷ ಉಮೇಶ್ ಬಾಬು ಅವರು ಕೂಡ ಬೆಸ್ಕಾಂ ಕಟ್ಟಡ ನಿರ್ಮಾಣದಿಂದ ದೊಮ್ಮಸಂದ್ರ ಗ್ರಾಮದ ನಿವಾಸಿಗಳಿಗೆ ವಿದ್ಯುತ್ ಸಂಬಂಧಿಸಿದ ಎಲ್ಲಾ ಸೌಲಭ್ಯಗಳು ಗ್ರಾಮದಲ್ಲಿಯೇ ದೊರೆಯಲಿದೆ. ಇಲ್ಲದಿದ್ರೆ ನೆರೆಹೊರೆ ಗ್ರಾಮಗಳಿಗೆ ಅಲ್ಲಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ವಿವರಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಪಂಚಾಯಿತಿ ಸದಸ್ಯರಾದಂತಹ ಆರತಿ ಗೌಡ ಸೇರಿದಂತೆ ಇತರ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಧ್ಯಕ್ಷರು ಈ ಸ್ಪಷ್ಟನೆಗಳು ಮುಂದಿನ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿ ಕಾರ್ಯಗಳಿಗೆ ಪೂರಕವಾಗಿರಲಿದೆ ಅನ್ನುವಂತಹ ನಿರೀಕ್ಷೆ ವ್ಯಕ್ತವಾಗಂತೆ ಇತ್ತು. ಈ ಘಟನೆಯು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ರಾಜಕೀಯ ಬೆಳವಣಿಗೆಗಳ ಕುರಿತು ಮತ್ತಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೊದಲಿಗೆ ಆ ಪ್ರೆಸ್ ಮೀಟ್ ನಲ್ಲಿ ಏನೇನ್ ಮಾತನಾಡಲಾಯಿತು ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ.
ಒಂದು ಅವಾಶಬ್ದಗಳಿಂದ ಮಾತಾಡಿದ್ವಿ, ಅದನ್ನ ಜೈಲಿಗೆ ಕಳ್ತೆ, ಮೀಟಿಂಗಲ್ಲೇ ಕೇಳ್ತೆ ನಾನು. ಇವಾಗ ನಾನು ಏನಕ್ಕೆ ಮಾಡ್ತೀನಿ ಅಂದರೆ, ನಾನು ಈ ಉದ್ದೇಶಪೂರ್ವಕ ಮಾಡೋ ಪ್ರಶ್ನೆನೇ ಇರಲಿಲ್ಲ. ಅದನ್ನ ಅಧ್ಯಕ್ಷನು ನನಗೊಬ್ಬ ಆತ್ಮ ಫ್ರೆಂಡೇ, ನನಗೆ ಕಾಲೇಜ್ ಜಾಗ ಕಾಂಪೌಂಡ್ ಹಾಕೋದಾಗ ಅವ್ರ ತಾಯಿ ಅವರಿಬ್ರು ನಮ್ಮನ್ನ ಏಕವಚನಾಗೆ ಮಾತಾಡಿದ್ದಾರೆ. ನನ್ನ ಮಗನ್ನ ಸರ್ಕಾರಿ ಜಮೀನು ಉಳ್ಸಕ್ ಹೋದಾಗ ನಮ್ಮ ಮನೆಗೆ ಉಳಿಸ್ಕೊಂಡಿಲ್ಲ. ಅವಾಗ ಅವ್ರು ಏನ್ ಹೇಳಿದ್ರು? ಹಾಗೂ ಆಮೇಲೆ ಸರ್ಕಾರಿ ಜಮೀನು 233ನ ಜಾಗನ 25 ಖಾತೆ ಮಾಡಿಸಿ. ಎಷ್ಟು ಸಾಧ್ಯ ಹಾಕಿದ್ದೆ ಖಾತೆ ಹೇಳಿ? 180 ಹಾಕಿ ಖಾತೆ ಮಾಡಿದ್ಯಾ. ಅವಾಗ 233 ಅಂತ ನಿನ್ನ ಜ್ಞಾನ ಬಂದಿಲ್ವಾ ಅಧ್ಯಕ್ಷರಿಗೆ? ನಾನು ಒಂದು ಅವಾಶಬ್ದಗಳಿಂದ ಮಾತಾಡಿದ್ವಿ, ಅದನ್ನ ಜೈಲಿಗೆ ಕಳ್ತೆ, ಮೀಟಿಂಗಲ್ಲೇ ಕೇಳ್ತೆ ನಾನು. ಇವಾಗ ನಾನು ಏನಕ್ಕೆ ಮಾಡ್ತೀನಿ ಅಂದರೆ, ನಾನು ಈ ಉದ್ದೇಶಪೂರ್ವಕ ಮಾಡೋ ಪ್ರಶ್ನೆನೇ ಇರಲಿಲ್ಲ. ಅದನ್ನ ಅಧ್ಯಕ್ಷನು ನನಗೊಬ್ಬ ಆತ್ಮ ಫ್ರೆಂಡೇ, ನನಗೆ ಕಾಲೇಜ್ ಜಾಗ ಕಾಂಪೌಂಡ್ ಹಾಕೋದಾಗ ಅವ್ರ ತಾಯಿ ಅವರಿಬ್ರು ನಮ್ಮನ್ನ ಏಕವಚನಾಗೆ ಮಾತಾಡಿದ್ದಾರೆ. ನನ್ನ ಮಗನ್ನ ಸರ್ಕಾರಿ ಜಮೀನು ಉಳ್ಸಕ್ ಹೋದಾಗ ನಮ್ಮ ಮನೆಗೆ ಉಳಿಸ್ಕೊಂಡಿಲ್ಲ. ಹಾಗೂ ಆಮೇಲೆ ಸರ್ಕಾರಿ ಜಮೀನು 233ನ ನೀನು ನಂಬರ್ ಆಗಿದ್ದೆ, ಚೇರ್ಮನ್ ಆಗಿರಲ್ಲ, 25 ಖಾತೆ ಮಾಡಿಸಿದ್ಯಾ. 233 ಜಾಗನ 25 ಖಾತೆ ಮಾಡಿಸಿ. ಎಷ್ಟು ಸಾಧ್ಯ ಹಾಕಿದ್ದೆ ಖಾತೆ ಹೇಳಿ? 180 ಹಾಕಿ ಖಾತೆ ಮಾಡಿದ್ಯಾ. ಅವಾಗ 233 ಅಂತ ನಿನ್ನ ಜ್ಞಾನ ಬಂದಿಲ್ವಾ ಅಧ್ಯಕ್ಷರಿಗೆ? ಬಂದಿಲ್ವಾ? ಪತ್ರಿಕಾಗೋಷ್ಠಿ ಯಾಕೆ ಕರೆದಿಲ್ಲ ಅಂದರೆ, ನಾನು ಪತ್ರಿಕಾಗೋಷ್ಠಿ ಯಾವಾಗ ಕರಿಬೇಕಾಗಿತ್ತು, ದಾಖಲಾತಿಗಳು ಸಿಕ್ಕಿಲ್ಲ, ಲೇಟ್ ಆಗೋಯ್ತು. ಕೆಲವರು ಊರಲ್ಲಿ ಅಲ್ಲಲ್ಲ ತಗೊಂಡಿದ್ದೀನಿ, ಕೆಲವರು ಊರಾಗ ಪ್ರಮುಖರೆಲ್ಲ ಇದ್ದಾರೆ. ನಾವು ಪಕ್ಷ ಗೀಕ್ಷ ಏನು ನೋಡಲ್ಲ, ಎಲ್ಲರೂ ಒಂದೇ. ನಾವು ಆ ಪ್ರಮುಖರಿಗೆಲ್ಲ ಬೆಲೆ ಕೊಡಬೇಕಂತ ನಾನು ಏನೂ ಮಾಡಿಲ್ಲ. ಯಾವಾಗ ಇವಾಗ ಅಧ್ಯಕ್ಷರು ನನ್ನ ಮೇಲೆ ವಾದ ಮಾಡಿದ್ರು, ನನ್ನ ಮೇಲೆ ಯಾವಾಗ ಜಗಳ ಮಾಡಿದ್ರು, ಆವಾಗ ನಾನು ಇದನ್ನು ಮಾಡಲೇಬೇಕಂತ ತೀರ್ಮಾನ ಮಾಡಿ ನಾನು ಮಾಡ್ತಾ ಇರೋದು ಪತ್ರಿಕೆಗೋಷ್ಠಿ. ನಾನು ಒಂದು ಅವಾಶಬ್ದಗಳಿಂದ ಮಾತಾಡಿದ್ವಿ, ಅದನ್ನ ಜೈಲಿಗೆ ಕಳ್ತೆ, ಮೀಟಿಂಗಲ್ಲೇ ಕೇಳ್ತೆ ನಾನು. ಇವಾಗ ನಾನು ಏನಕ್ಕೆ ಮಾಡ್ತೀನಿ ಅಂದರೆ, ನಾನು ಈ ಉದ್ದೇಶಪೂರ್ವಕ ಮಾಡೋ ಪ್ರಶ್ನೆನೇ ಇರಲಿಲ್ಲ. ಅದನ್ನ ಅಧ್ಯಕ್ಷನು ನನಗೊಬ್ಬ ಆತ್ಮ ಫ್ರೆಂಡೇ, ನನಗೆ ಕಾಲೇಜ್ ಜಾಗ ಕಾಂಪೌಂಡ್ ಹಾಕೋದಾಗ ಅವ್ರ ತಾಯಿ ಅವರಿಬ್ರು ನಮ್ಮನ್ನ ಏಕವಚನಾಗೆ ಮಾತಾಡಿದ್ದಾರೆ. ನನ್ನ ಮಗನ್ನ ಸರ್ಕಾರಿ ಜಮೀನು ಉಳ್ಸಕ್ ಹೋದಾಗ ನಮ್ಮ ಮನೆಗೆ ಉಳಿಸ್ಕೊಂಡಿಲ್ಲ. ಹಾಗೂ ಆಮೇಲೆ ಸರ್ಕಾರಿ ಜಮೀನು 233ನ ನೀನು ನಂಬರ್ ಆಗಿದ್ದೆ, ಚೇರ್ಮನ್ ಆಗಿರಲ್ಲ, 25 ಖಾತೆ ಮಾಡಿಸಿದ್ಯಾ. 233 ಜಾಗನ 25 ಖಾತೆ ಮಾಡಿಸಿ. ಎಷ್ಟು ಸಾಧ್ಯ ಹಾಕಿದ್ದೆ ಖಾತೆ ಹೇಳಿ? 180 ಹಾಕಿ ಖಾತೆ ಮಾಡಿದ್ಯಾ. ಅವಾಗ 233 ಅಂತ ನಿನ್ನ ಜ್ಞಾನ ಬಂದಿಲ್ವಾ ಅಧ್ಯಕ್ಷರಿಗೆ? ಬಂದಿಲ್ವಾ? ಪತ್ರಿಕಾಗೋಷ್ಠಿ ಯಾಕೆ ಕರೆದಿಲ್ಲ ಅಂದರೆ, ನಾನು ಪತ್ರಿಕಾಗೋಷ್ಠಿ ಯಾವಾಗ ಕರಿಬೇಕಾಗಿತ್ತು, ದಾಖಲಾತಿಗಳು ಸಿಕ್ಕಿಲ್ಲ, ಲೇಟ್ ಆಗೋಯ್ತು. ಕೆಲವರು ಊರಲ್ಲಿ ಅಲ್ಲಲ್ಲ ತಗೊಂಡಿದ್ದೀನಿ, ಕೆಲವರು ಊರಾಗ ಪ್ರಮುಖರೆಲ್ಲ ಇದ್ದಾರೆ. ನಾವು ಪಕ್ಷ ಗೀಕ್ಷ ಏನು ನೋಡಲ್ಲ, ಎಲ್ಲರೂ ಒಂದೇ. ನಾವು ಆ ಪ್ರಮುಖರಿಗೆಲ್ಲ ಬೆಲೆ ಕೊಡಬೇಕಂತ ನಾನು ಏನೂ ಮಾಡಿಲ್ಲ. ಯಾವಾಗ ಇವಾಗ ಅಧ್ಯಕ್ಷರು ನನ್ನ ಮೇಲೆ ವಾದ ಮಾಡಿದ್ರು, ನನ್ನ ಮೇಲೆ ಯಾವಾಗ ಜಗಳ ಮಾಡಿದ್ರು. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಇದು ನಾರಾಯಣಪ್ಪ ಲಾಸ್ಟ್ ವೀಕ್ ಮಾತನಾಡಿದಂತಹ ಮಾತುಗಳು, ಪ್ರೆಸ್ ಮೀಟ್ ಕರೆದು. ಇದಕ್ಕೆ ಸಂಬಂಧಪಟ್ಟಂತೆ ಧ್ವಂಸಂದ್ರದಲ್ಲಿ ಮತ್ತೆ ನರೇಶ್ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಕರೆದ್ರು. ಆ ಪ್ರೆಸ್ ಮೀಟ್ ನಲ್ಲಿ ಏನು ಹೇಳಿದ್ರು ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಆ ಸಭೆಗೆ ಎಲ್ಲ ಮಾಧ್ಯಮದವರಿಗೆ ಹಾಗೂ ನಮ್ಮ ಹಿರಿಯರಿಗೆ ಹಾಗೂ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಸ್ವಾಗತನ ಬಯಸ್ತಾ ಇದ್ದೀವಿ. ಏನು ಈ ಹಿಂದೆ ಇದೇ ಮೊದಲ ಬಾರಿಗೆ ಧ್ವಂಸಂದ್ರ ಗ್ರಾಮ ಪಂಚಾಯಿತಿ ಧ್ವಂಸಂದ್ರ ಗ್ರಾಮದಲ್ಲಿ ಅಧ್ಯಕ್ಷರ ಮೇಲೆ ಆಪಾದನೆ ಹಾಕಿದ್ದಾರೆ. ಈ ಒಂದು ವಾರದ ಹಿಂದೆ ಹಾಕಿದ್ದಾರೆ. ನಾವು ತಕ್ಷಣವೇ ಅದಕ್ಕೆ ಉತ್ತರ ಕೊಡಬೇಕು ಅಂದ್ಕೊಂಡಿದ್ವಿ. ಕಾರಣಾಂತರಗಳಿಂದ ಅಂದರೆ ಅವ್ರದ್ದು ದಾಖಲೆಗಳೆಲ್ಲ ನಾವು ಶೇಖರಣೆ ಮಾಡೋ ಅಷ್ಟೊತ್ತಿಗೆ, ಯಾಕಂದರೆ ನಾವು ಒಂದು ಅಧ್ಯಕ್ಷರ ಸ್ಥಾನದಲ್ಲಿದ್ದು ಧ್ವಂಸಂದ್ರದಲ್ಲಿ ನಾವು ಸುಮ್ಮನೆ ಹೇಳಿಕೆ ಕೊಡೋಕ್ಕೆ ಆಗಲ್ಲ. ನಮ್ಮನ್ನು ಧ್ವಂಸಂದ್ರ ಗ್ರಾಮಸ್ಥರು ನಂಬಿದ್ದಾರೆ, ಹಾಗೂ ನಮ್ಮ ಪಾರ್ಟಿಯವರು ಹಾಗೂ ನಮ್ಮ ಹಿರಿಯರು ಅವರೆಲ್ಲ ನಂಬಿ ನಮ್ಮನ್ನು ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನಿಲ್ಲಿಸಿ ಊರಿನ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು, ಎಲ್ಲರನ್ನೂ ಕೂಡಿಸ್ಕೊಂಡು ಯಾವುದೇ ಜಾತಿ ಭೇದ ಹಾಗೂ ಪಕ್ಷ ಎಲ್ಲ ಮರೆತು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗ್ಬೇಕಂತ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಇಷ್ಟು ದಿವಸ ನಡ್ಸ್ಕೊಂಡು ಬಂದಿದ್ದೀನಿ.
ಇವಾಗ 2 ವರ್ಷ 2 ತಿಂಗಳಾಗಿದೆ ನಾನು ಅಧ್ಯಕ್ಷರಾಗಿ. ಇದೇ ಮೊದಲನೇ ಬಾರಿಗೆ ನನ್ನ ಮೇಲೆ ಈ ಒಂದು ವಾರದ ಹಿಂದೆ ಕೆಲವು ಹಿರಿಯರು ರಾಜಕೀಯ ವ್ಯಕ್ತಿಗಳು, ಸಂಘಟನೆಗಳು ಕೆಲವರೆಲ್ಲ ಸೇರಿ ನನ್ನ ಮೇಲೆ ಆಪಾದನೆ ಹಾಕಿದ್ದಾರೆ. ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಬೇಕಂತ ಈ ಪ್ರೆಸ್ ಮೀಟ್ ಕರೆದಿದ್ದೀವಿ. ಮೊದಲನೇದಾಗಿ ಕೃಷ್ಣಾರೆಡ್ಡಿ ಅವ್ರದ್ದು ಏನು 2017ರಿಂದ ಭೂ ಕಬಳಿಕೆ ಕೇಸು ಪ್ರಕರಣ ನಡೀತಾ ಇದೆ. ಆ ಪ್ರಕರಣ ಈಗ ಭೂ ಕಬಳಿಕೆಯಲ್ಲಿ ಪ್ರಕರಣ ನಡೆಯೋದ್ರಿಂದ ಅದಕ್ಕೆ ದಾಖಲೆಗಳು ನಾನು ಮಾಡಿಕೊಟ್ಟಿದ್ದೀನಿ ಅಂತ ಇದೇ ಮೊದಲೇ ನಾರಾಯಣಸ್ವಾಮಿ ಅವರು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ನನ್ನ ಅವಧಿ ಬಂದು 2 ವರ್ಷದ 2 ತಿಂಗಳಾಗಿದೆ. ನಾನು 2023ರಲ್ಲಿ ನಾನು ಅಧ್ಯಕ್ಷರಾಗಿದ್ದೀನಿ. ನನ್ನ ಅವಧಿಯಲ್ಲಿ ಯಾವುದನ್ನು ಆಗಿದ್ದರೆ ಅವರು ಬಹಿರಂಗವಾಗಿ ತೋರಿಸ್ಬೋದು. ನಾನು ಅವ್ರೇನು ಹೇಳ್ತಾರೋ ನಾನು ಅದು ಬದ್ಧನಾಗಿರ್ತೀನಿ. ಹಾಗೆ ಅದು ಪ್ರಕರಣ ನಡೆಯುವಾಗ ಕೋರ್ಟಲ್ಲಿ ತೀರ್ಮಾನ ಆಗ್ತೈತೆ. ಯಾರು ಭೂ ಕಬಳಿಕೆ ಮಾಡಿದ್ದಾರೆ ಇಲ್ವೋ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಲಿ. ಅವರು ಸುಮಾರು 40 ವರ್ಷಗಳಿಂದ ಅನುಭವದಲ್ಲಿದ್ದು ಮನೆಗಳು ಕಟ್ಕೊಂಡಿದ್ದಾರೆ. ಮನೆಗಳು ಕಟ್ಕೊಂಡು ಅವರೇನು ಪಂಚಾಯತಿಯಲ್ಲಿ ಏನೇನು ದಾಖಲೆಗಳು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ. ನನ್ನ ಅವಧಿಯಲ್ಲಿ ಅವರಿಗೆ ಯಾವುದೇ ಆದಂಥ ದಾಖಲೆಗಳನ್ನು ನಾನು ಮಾಡಿಕೊಟ್ಟಿದ್ದರೂ ಸಹ ಅಧ್ಯಕ್ಷರಿಗೆ ಪವರ್ ಇದ್ದರೆ ಅದು ನನ್ನ ಏನಾರ ಕೈ ಬರವಣಿಗೆ ಆಗಲಿ, ನನ್ನ ಒತ್ತಡದಿಂದ ಏನೋ ಮಾಡಿಕೊಟ್ಟಿದ್ರೆ ನಾನು ಅದಕ್ಕೂ ದಾಖಲೆಗಳು ಕೊಡಲಿ, ನಾನು ಅದಕ್ಕೆ ರೆಡಿಯಾಗಿದ್ದೀನಿ ಉತ್ತರ ಕೊಡೋಕ್ಕೆ. ಇದೊಂದು ವಿಚಾರ. ಸರ್ಕಾರಿ ಜಮೀನಿಗೆ ಸುಳ್ಳು ದಾಖಲಾತಿ ಕೊಟ್ಟರೆ ಅಂತ ಹೇಳ್ತಿರೋದು. ಕೊಟ್ಟಿದ್ರೆ ನನ್ನ ಅವಧಿಯಲ್ಲಿ ನಾನು ಕೊಟ್ಟಿದ್ರೆ ಅದು ಅದ್ರ ಹಿಂದೆಗಡೆ ಹಿಂದೆಗಡೆ ನಡೆದಿದೆ, ಕೊಟ್ಟಿದ್ದಾರೆ. ಪೊಸಿಷನ್ ಅನುಭವದಲ್ಲಿ ಏನಿದ್ದಾರೋ ಆ ದಾಖಲೆ ಕೊಟ್ಟಿರೋದ್ರ ಮೇಲೆ ಇವರು ಭೂ ಕಬಳಿಕೆ ಅಂತ ಹೇಳಿದ್ದಾರೆ 180ಯಲ್ಲಿ. ಅದನ್ನು ಈಗಾಗಲೇ ಪ್ರಕರಣ ನಡೀತಾ ಇದೆ. ನಾವು ಅದನ್ನ ಸಾಬೀತು ಮಾಡೋಕ್ಕೆ ನಾವು ಯಾರು? ಬಡಬಗ್ಗರು ಒಂದು ಮನೆ ಕಟ್ಕೋಬೇಕಾದ್ರೆ ಸಾಕಷ್ಟು ದಾಖಲಾತಿ ಕೇಳ್ತೀರ, ಮಾಡ್ಕೊಡೋದಿಲ್ಲ. ಅಂದರೆ ಬಲಾಢ್ಯ ಮಾಡ್ಕೊಡೋದಕ್ಕೆ ಇಷ್ಟು ಬೇಗ ಹೆಂಗೆ ಸಾಧ್ಯ ಆಯಿತು ಅಂತ ಸರ್, ಅವ್ರ ಪೊಸಿಷನ್ ಅನುಭವದಲ್ಲಿದ್ದಾರೆ. ಅವ್ರ ಅನುಭವದ ಪ್ರಕಾರ ಕೊಟ್ಟಿರ್ಬೋದು. ಅದು ಏನು ಇದನ್ನು ಕೋರ್ಟ್ ಡಿಕ್ಲೇರ್ ಮಾಡಲಿ. ಅದು ಏನು ನನ್ನ ಅವಧಿಯಲ್ಲಿ ಕೊಟ್ಟಿದ್ರೆ ನಾನು ತಪ್ಪಿಕಸ್ತನಾಗ್ತೀನಿ. ಇದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಸುಮಾರು 2017ರಿಂದ ಪ್ರಕರಣ ಆಗ್ತಾ ಇರೋದು. BJP ಪಂಚಾಯಿತಿಗಳು ಒಂದು 4 ಪಂಚಾಯಿತಿ BJP ಪಂಚಾಯಿತಿನೇ. ಸುಮಾರು 20-25 ವರ್ಷದಿಂದ BJP ಪಂಚಾಯಿತಿ ಇದೆ. ಅದರಲ್ಲಿ BJP ಪಂಚಾಯಿತಿಯಲ್ಲಿ ಸನ್ಮಾನ್ಯ ಶ್ರೀ ಮೊದಲನೇಯರ್ ನಾರಾಯಣಸ್ವಾಮಿಯವರು ಕೂಡ BJP ಮೆಂಬರ್ ಆಗಿದ್ದ. ಇದನ್ನು ಆತನ ಅರ್ಥ ಮಾಡ್ಕೊಬೇಕು. ಮೆಂಬರ್ ಆಗಿದ್ದ. ನಾವೆಲ್ಲ ಸೇರಿ ಅವನ್ನ BJPಗೆ ಸೇರಿಸ್ಕೊಂಡಿದ್ವಿ. BJP ಮೆಂಬರು ಕೂಡ ಮಾಡಿದ್ದೀವಿ. BJP ಮೆಂಬರ್ ಆದಮೇಲೆ ಆತ ತನ್ನ ಸ್ವಂತಕ್ಕೋಸ್ಕರ ಏನೆಲ್ಲ ವಾಮ ಮಾರ್ಗಗಳು ಮಾಡಬೇಕು ಅವೆಲ್ಲ ಮಾಡಿಕೊಂಡು ಕೊನೆಗೆ BJP MLA ಸೀಟ್ ಹೋಗಿದ ತಕ್ಷಣ ಪಕ್ಷಾಂತರ ಆದಂಥ ಪುಣ್ಯಾತ್ಮ ಕಾಂಗ್ರೆಸ್ಗೆ ಹೋಗಿ ಸೇರಿಕೊಂಡಿದ್ದು. ನಾರಾಯಣಸ್ವಾಮಿ ಎಲ್ಲರೂ MLA ಆಗಿದ್ದ, ಅಲ್ಲೋರ್ಗು ನಾರಾಯಣಸ್ವಾಮಿ ಜೊತೆಗೆ ಇದ್ದ, ನಮ್ಮ ಜೊತೆಗೆ ಇದ್ದ. ಅವನು ಅದು ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಏನೆಲ್ಲ ವೈಯಕ್ತಿಕವಾಗಿ ಮಾಡ್ತಾ ಇದ್ನೋ ಅದನ್ನೆಲ್ಲ ನಾವು ಅದನ್ನು ಗಣ್ಯತೆ ಎತ್ಕೊಳ್ಳೋದು ಅದು ವೈಯಕ್ತಿಕ. ಆದರೆ 12, 13 ಮತ್ತು 11 ವಾರ್ಡ್ನಲ್ಲಿ ಆತ ಪಂಚಾಯತಿ ಮೆಂಬರ್ ಆದಾಗ BJP ಮೆಂಬರ್ ಇರ್ಬೋದು, ತದನಂತರ ಈಗಾಗಿದ್ದೇನೆ ಆದಾಗ ಅವನೇನೇನು ವಾಮಮಾರ್ಗಗಳು ಮಾಡಿದ್ನೋ ಅದು ಯಾರೂ ಅವನ್ನ ಕಂಡುಹಿಡಿಯೋಕ್ಕಾಗಲ್ಲ. 12ನೇ ವಾರ್ಡ್ನಲ್ಲಿ ಬಹುಶಃ ನಮ್ಗೆ ಗೊತ್ತಿದೆ, ನಮ್ಮ ಪಂಚಾಯತಿ 94C ಹಣವನ್ನು ಪಂಚಾಯತಿಯಿಂದ ಹಣವನ್ನು ಕೊಟ್ಟು ಸರ್ವೆ ಮಾಡಿಸೋರು 94C ಎಲ್ಲರಿಗೂ ಸಿಕ್ಕಬೇಕು ಅಂತ. ಪಂಚಾಯತಿಯೊಳಗೆ ಇದ್ದಿದ್ದು ಕೇವಲ 50 ಜನಕ್ಕೆ ಹಕ್ಕುಪತ್ರ ಇದ್ದಿದ್ದು. ಅದು 12ನೇ ವಾರ್ಡ್ನಲ್ಲಿ 13ನೇ ವಾರ್ಡ್ನಲ್ಲಿ ಬರೀ 50 ಜನಕ್ಕೆ ಹಕ್ಕುಪತ್ರ ಸರ್ಕಾರದಿಂದ 1975ನೇ ಇಸ್ವಿಯಲ್ಲಿ ಹಕ್ಕುಪತ್ರ ದೇವರಾಜ ಅರಸು ಜನ್ಮದಿನಾಚರಣೆಗೆ ಕೊಟ್ಟಿರೋದು. ಅದು ಬಿಟ್ಟರೆ ಹಕ್ಕುಪತ್ರ ಕೊಟ್ಟಿಲ್ಲ. ಇನ್ನೆಲ್ಲ ಹಕ್ಕುಪತ್ರಗಳನ್ನ ಕ್ರಿಯೇಟ್ ಮಾಡಿ ತಹಸೀಲ್ದಾರ್ ಆಫೀಸ್ ಇರ್ಬೋದು, DC ಆಫೀಸ್ ಇರ್ಬೋದು, ಅಥವಾ ಪಂಚಾಯತಿಯಲ್ಲಿ ಇರ್ಬೋದು, ಹಕ್ಕುಪತ್ರಗಳು ಕ್ರಿಯೇಟ್ ಮಾಡಿ
ಹಣವನ್ನು ಮಾಡಿರುವಂಥ ಪುಣ್ಯಾತ್ಮ ಅಂದರೆ ಇವನೊಬ್ಬನೇ. ಇಲ್ಲ, ನಾನು ವಿತೌಟ್ ಡಾಕ್ಯುಮೆಂಟ್ ಏನು ಮಾಡ್ತಾ ಇಲ್ಲ, ಹಂಚಿಕೆ ಮಾಡ್ಕೊಂಡ್ಬಿಟ್ಟಿದ್ದು ಸರ್, ಬುಕ್ಗಳು ನೀವೇನೋ ಹಂಚಿಕೆ ಮಾಡ್ಕೊಂಡ್ಬಿಟ್ಟಿದ್ದು. ಏನು ಹಂಚಿಕೆ ಮಾಡ್ಕೊಂಡಿಲ್ಲ. ನಮ್ಮ ಸದಸ್ಯರು ಯಾರು ಇದುವರೆಗೂ ವಿತೌಟ್ PDO ಯಾರು ಮುಟ್ಟೋದಿಲ್ಲ. ಹಿಂದೆ ಕೆಲವು ಸದಸ್ಯರು, ಹಿಂದೆ ಇದ್ದಂಥ ಒಬ್ಬ ಅಧ್ಯಕ್ಷರು, 9 ವರ್ಷದಿಂದ ನೀವೇ ಇದ್ದೀರಾ ಸರ್. ಹಿಂದೆ ಇದ್ದಂಥ ಒಬ್ಬ ಅಧ್ಯಕ್ಷರು, ಉದ್ದೇಶಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ, ಹಿಂದೆ ಇದ್ದಂಥ ಒಬ್ಬ ಅಧ್ಯಕ್ಷರು ರೆಸಲ್ಯೂಷನ್ ಬುಕ್ನೇ ತೊಗೊಂಡೋಗಿ ಮನೇಲಿ ಇಟ್ಕೊಂಡಿದ್ರು. ಹಿಂದೆ ನಾವು ಇಡೀ ಪೂರ್ತಿ 180, 232, 233 ಒಂದು ಸರ್ವೆ ಮಾಡಿಸಿದ್ವಿ. ಈಗೇನು ಸರ್ಕಾರ ಗ್ರಾಮ್ಟನನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾ ಇದೆ. ಇದನ್ನು ಹಿಂದೆನೇ ಮಾಡಿದ್ವಿ ನಮ್ಮ ಪಂಚಾಯಿತಿಯಲ್ಲಿ. ಅದಕ್ಕೆ ಸರ್ಕಾರ ದುಡ್ಡು ಕೊಟ್ಟಿವೆ, ಅಂದರೆ ಪಂಚಾಯತಿಯಿಂದ ದುಡ್ಡು ಕೊಟ್ಟಿದ್ವಿ. 2,10,000 ರೂಪಾಯಿ ಆ ಕಾಲದಲ್ಲಿ ಪಂಚಾಯತಿಯಿಂದ ದುಡ್ಡು ಕೊಟ್ಟಿದ್ವಿ. ರೆಸಲ್ಯೂಷನ್ ಆಗಿದೆ. ಮಾಡಿಸಿದಂಥ ದಾಖಲೆಗಳನ್ನ ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ, ಸ್ವಂತ ಆಸ್ತಿ ಅಂತ. ಡಿಜಿಟಲ್ ಸರ್ವೆ ಮಾಡಿದ್ದು ಡಿಜಿಟಲ್ ಸರ್ವೆ ಅಲ್ಲ ಸರ್, ಈಗ ದಲಿತ ಅಧ್ಯಕ್ಷ ಕಾರ್ಯನಿರ್ವಹಿಸಿದ ಅದೇ ದಲಿತ ಅಧ್ಯಕ್ಷರ ವಿರುದ್ಧ ದಲಿತ ಸಂಘಟನೆಗಳೆಲ್ಲ ಒಂದುಗೂಡಿ ಮಾಡೋ ಅವಶ್ಯಕತೆ ಇತ್ತ. ನಮಗೆ ಫಸ್ಟ್ ಪಾಯಿಂಟ್ ಹೇಳ್ತೀನಿ, ನರೇಶು ಒಬ್ಬ ದಲಿತ ಅಧ್ಯಕ್ಷ ಅಂತ ನಾವು ಯಾವತ್ತೂ ಅದನ್ನು ಗುರುತಿಸಿಲ್ಲ. ಒಬ್ಬ ಯುವಕ ಅಂತ ಗುರುತಿಸಿದ್ದೀವಿ. ಈ ಪ್ರಶ್ನೆನ ಬೆಟರ್ ಒಬ್ಬ ದಲಿತ ಅಧ್ಯಕ್ಷ ನೀವು ಬ್ರ್ಯಾಂಡ್ ಕೊಡೋವಾಗ ಅದೇ ದಲಿತ ಸಂಘಟನೆಗಳನ್ನ ತಾವು ಪ್ರಶ್ನೆ ಮಾಡಬೇಕು. ಒಬ್ಬ ದಲಿತ ಅಧ್ಯಕ್ಷನಿಗೆ ನೀವು ಈ ಥರ ಇಲ್ಲ ಸಲ್ಲದ ಆರೋಪ ಮಾಡೋದು ಎಷ್ಟು ಸರಿ ಅಂತ ಅಂದರೆ ನಾವು ಪ್ರಶ್ನೆ ಮಾಡ್ತೀವಿ. ನಾನಂತೂ ಹೇಳ್ತೀನಿ, ನಾವು ಯಾವತ್ತೂ ಆತನ್ನು ದಲಿತ ಅಂತ ಗುರುತಿಸಿಲ್ಲ. ಆತನ್ನೆಲ್ಲ ನಾವು ಯಾರನ್ನೂ ಆ ದೃಷ್ಟಿಯಿಂದ ಇದುವರೆಗೂ ನಾವು ನೋಡಿಲ್ಲ. ಸುಳ್ಳು, ಬರೀ ಸುಳ್ಳು. ನನಗೂ ಅವನು ಧಮಕಿ ಹಾಕಿದೆ, ಮೋಸಕ್ಕೆ ಧಮಕಿ ಹಾಕಿದ್ದಾನೆ. ಏನೋ ಮಾಡಿಬಿಡೋಣ ನೋಡು, ಅವ್ನು ಮಾತಾಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ನಾವು ಅದಕ್ಕೆ ಯಾರು ಒಪ್ಪಿದ್ದಕ್ಕೆ ಅವನು ಈ ಥರ ಮಾಡೋದು, ಮಾರ್ಕೆಟ್ ಮಾಡೋದು, ಎಲ್ಲರಿಗೂ ಕೇಸ್ ಹಾಕ್ಸೋದು, ಸಾಮಾನ್ಯ ಎನ್ಕ್ಯಾಶ್ ಮಾಡ್ಕೊಳೋದು, ಮಾರ್ಕೆಟ್ ಮಾಡೋದು, 50-50 ಮಾಡ್ಕೊಳೋದು. ಸಾಮಾನ್ಯ ಜನಗಳ ಹತ್ರನೂ ದುಡ್ಡು ಮಾಡಿದ್ದಾನೆ. ಯಾರೊಂದು ಸೈಟ್ ಮಾಡಿದ್ರಾ ಅವ್ನಿಗೋಗಿ ಧಮಕಿ ಹಾಕೋದು, 20,000 ಕೊಡು, 50,000 ಕೊಡು, ಇದೇ ಮೇಲೆ ಇದು ಮಾಡ್ತೀನಿ ನೋಡು, ಪಂಚಾಯತಿಯಲ್ಲಿ ನೀನು ಹೆಂಗೆ ದಾಖಲೆ ಮಾಡ್ಕೊ ಅಂತ ನೋಡ್ತೀನಿ. ಬರೀ ಇದೆ. ಆಮೇಲೆ 50 ಮನೆಯೂ ನಾನೇ ಮಾಡಿಸಿದ್ದು. ಏನು ಅದು 75ನೇ ಇಶ್ಯೂ ದೇವರಾಜ ಅರಸು ಕಾಲದಾಗ ಆಗಿರೋದು ಹಕ್ಪತ್ರಗಳು. 50 ಮನೆ ಹೌಸಿಂಗ್ ಬೋರ್ಡ್ದು 50 ಮನೆ ಎಲ್ಲ ನಾನೇ ಮಾಡಿಸಿದ್ದು. ನಾನೇ ಎಲ್ಲ ಕರ್ಕೊಂಡೋಗಿ ಮಾಡಿಸಿದ್ದು. ಯಾರು ಅಳ್ಬರು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡು, ಅವ್ರನ್ನ ಎಬ್ಬಿಸೋದು, ಯಾರು ತೊಗೊಂಡಿರೋದು ನೋಡು, ಈಗ ಅವ್ರ ಮೇಲೆ ಕೇಸ್ ಹಾಕ್ಸೋದು. ಈ ಯಾರು ತೊಗೊಂಡಿರ್ತಾರೆ ಅವ್ರ ಹತ್ರ ತಿರ್ಗಿ ಎಕ್ಸ್ಟ್ರಾ ದುಡ್ಡು ಕೇಳೋದು. ಬರೀ ಇದೆ ಅವನು, ಬರೀ ದುಡ್ಡು ಮಾಡೋದ್ರಲ್ಲಿ ಎಲ್ಲ ಧಮಕಿಗಳು ಹಾಕೋದು, ದುಡ್ಡು ಮಾಡೋದು. ಯಾಕೆ ಇಷ್ಟು ಅಂತ ಅದೇ ಹೇಳ್ತಾ ಇಲ್ವಲ್ಲ, ಅವ್ನಿಗೆ ಆಪೋಸಿಟ್ ಆಗಿ ಏನೂ ಮಾತಾಡಬಾರ್ದು. ಅವ್ನಿಗೆ ಆಪೋಸಿಟ್ ಯಾರು ಮಾಡ್ತಾರೋ ಅವ್ರಿಗೆ ಅವನ್ನೆಲ್ಲ ಹಿಂಗೆ ಇದು ಮಾಡೋದು. 2015ರಲ್ಲಿ ಅವನು ನಾನು ಇಬ್ಬರು ಒಂದೇ ಇದರಲ್ಲಿ ಗೆದ್ದಿದ್ದು BJPನಲ್ಲಿ. ಯಾವಾಗ ಮೊನ್ನೆ ಎಲೆಕ್ಷನ್ನಲ್ಲಿ ಅವನಿಗೂ ನನಗೂ ಇದು ಬಂತು, ಆವಾಗ ಇದು ಮಾಡೋದು, ಕ್ರಿಯೇಟ್ ಮಾಡೋದು. ಎಲ್ಲ ದಲಿತರು ಸೇರ್ ಮಾಡಿದ್ರೆ ದಲಿತ ಸಂಘಟನೆ ಆಗ್ತದೆ. ಯಾರೋ ಇಬ್ಬರು ಬಂದು ಅದು ಮಾಡಿದ್ರೆ ದಲಿತ ಸಂಘಟನೆ ಆಗಲ್ಲ. ಇವಾಗ ನಾವೇನು ಹೇಳಕ್ಕೆ ಬರ್ತಾ ಇದ್ದೀರಂದರೆ, ನಾರಾಯಣ ಸ್ವಾಮಿ ಮೊದಲೇಯರವರು ಆವಾಗಿಂದನೂ ಅಲ್ಲ, ಲಾಸ್ಟ್ ಟೈಮ್ ನಮ್ಮ ನರೇಶನ್ ಅವರು ಎಲೆಕ್ಷನಲ್ಲಿ ಫಸ್ಟ್ ಚೇರ್ಮನ್ ಆದಾಗಿಂದನೂ ಅವ್ರನ್ನ ಇದು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವಾಗ ಸ್ವಲ್ಪ ಒಂದು 2-3 ತಿಂಗಳಿಂದ ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಮೋರಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಅವ್ರಿಗಿದೆ ಸ್ವಲ್ಪ ವೈಯಕ್ತಿಕವಾಗಿ ಅದು ತಲೆಬೇಡಿ ಇದೆಲ್ಲ ಮಾಡಿ ಇವಾಗ ಏನೋ ಮಾಡಿ ನಮ್ಮ ದಲಿತರನ್ನ ಇದು ಮಾಡೋದೇ ಅವ್ರ ದೊಡ್ಡ ಟಾರ್ಗೆಟ್ ಆಗುತ್ತೆ. ನಮ್ಮ ದಲಿತರು ಅಂದ್ರೇ ಅವ್ರಿಗಾಗಲ್ಲ. ನಮ್ಮದು ವೈಯಕ್ತಿಕವಾಗಿ ನಮ್ಮದು ಪರ್ಸ್ನಲ್ಲಾಗಿ ಒಂದು 2-3 ವಿಚಾರಗಳು ಮಾಡಿದ್ದಾರೆ. ಅದು ತುಂಬ ಇದೆ. ಅವ್ರಿಗೆ ಏನಂದರೆ ಒಂದೇ, ದಲಿತರು ಬೆಳಿಬಾರ್ದು, ದಲಿತರು ಎಲ್ಲಿದ್ದರೂ ಚೆನ್ನಾಗಿರಬಾರ್ದು. ಏನೋ BJP ಪಕ್ಷ ದಲಿತರನ್ನ ಚೇರ್ಮನ್ ಮಾಡಿದ್ದಾರೆ. ಇವಾಗ ನಮ್ಮಮ್ಮನೂ ಇಲ್ಲಿ ದಲಿತರಾಗಿ ಒಂದು ದೊಮ್ತಂದ್ರ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರು. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಯಾಸ್ಟ್ ಅವ್ರೂ ನಮ್ಮದು ಒಂದು ಕುಟುಂಬ ಥರ ನೋಡ್ಕೊಳ್ತಾರೆ. ಆ ಥರ ಇರೋ ಜಾಗದಲ್ಲಿ ಅವರು ದಲಿತರು ಅಂದ್ಬಿಟ್ಟು ತುಂಬ ಈ ಹೇಳಿಕೆಯಿಂದ ಮಾತಾಡೋದು, ನಾಲಾಯಕ ಅನ್ನೋದು ಅವೆಲ್ಲ ಅವ್ರಿಗೆ ಶೋಭೆ ತರಲ್ಲ. ಇದೇ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾಸ್ಟ್ ವಾರ್ನಿಂಗ್ ಅವ್ರಿಗೆ. ಇನ್ನೊಂದು ಸಲ ಇದೇ ರೀತಿ ಅವ್ರು ದಲಿತರು ಅಂತ ಮಾತಾಡಿದ್ರೆ ನಾವು ಬೇರೆ ಥರ ಮಾಡಬೇಕಾಗುತ್ತೆ. ಏನು
ಕೋರ್ಟಿಂದ ಗೆದ್ಕೊಂಡು ಬಂದಿದ್ದೆ ತಡವಾಗಿ ಅವ್ರ ಜೊತೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ನರೇಶ್ ಅಂಡ್ ಟೀಮ್ ಮಾಡ್ತಾ ಇರುವಂತಹ ಪ್ರತಿಕ್ರಿಯೆ. ಮೊದಲ್ಯಾರ್ ಅನ್ನುವಂತಹ ವ್ಯಕ್ತಿ ಅಂದ್ರೆ ನಾರಾಯಣಪ್ಪ ಅನ್ನುವಂತಹ ವ್ಯಕ್ತಿ ಈ ಹಿಂದೆ ಮಾಡಿದಂತಹ ಪ್ರೆಸ್ ಮೀಟಿಗೆ ಕೌಂಟರ್ ಪ್ರೆಸ್ ಮೀಟ್ನಂತೆ ಮಾಡಿದ್ದಾರೆ. ಸತ್ಯಾಸತ್ಯತೆಗಳು ತನಿಖೆ ಆಗಬೇಕಾ, ಅದನ್ನ ಮಾಡಬೇಕಾಗಿರುವವರು ಯಾರು, ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರೋದು ಮತದಾರ ಪ್ರಭು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯವಾಗಿ ವರದಿ ಮಾಡಿರುವಂತಹ ಮುನಿಯಪ್ಪ ಅವ್ರ ಜೊತೆ ಮಾತನಾಡೋಣ. ಏನ್ ವಾಸ್ತವ ಸ್ಥಿತಿ ಅಂತ ತಿಳ್ಕೊಳ್ಳೋಣ. ಮುನಿಯಪ್ಪ ನಮಸ್ಕಾರ. ವೀರೇಶ್ ವೀರಪ್ಪ ನಮಸ್ತೆ. ಏನ್ ನಡೀತಾ ಇದೆ ಸರ್ ನಿಮ್ಮ ಧ್ವಂಸಂದ್ರದಲ್ಲಿ? ಮಾಜಿ ಅಧ್ಯಕ್ಷರೋ ವರ್ಸಸ್ ಹಾಲಿ ಅಧ್ಯಕ್ಷರೋ ಇದು, ಅಥವಾ ಕಾಂಗ್ರೆಸ್ ವರ್ಸಸ್ ಭಾಜಪನೋ? ಏನ್ ವಾಟ್ ಇಸ್ ದಿ ಪ್ರಾಬ್ಲಮ್? ಆಕ್ಚುಲಿ ಏನ್ ನಡೀತಾ ಇದೆ? ಇದು ಮೇಲ್ನೋಟಕ್ಕೆ ನೋಡಿದ್ರೆ ವೈಯಕ್ತಿಕವಾಗಿ ಏನಪ್ಪ ಇವರು ಅಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಒಂದ್ ರೀತಿ ನೋಡಿದ್ರೆ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ ಎಂದು ಒಂದ್ ರೀತಿ ಕಾಣಿಸುತ್ತೆ. ಆದ್ರೂ ಮೊದಲೇ ನಾರಾಯಣಪ್ಪ ಅವರು ಮೊದಲನ ಆರೋಪ ಮಾಡಿದಾಗ ಅಧ್ಯಕ್ಷರ ಮೇಲೆ ಮತ್ತೆ ಪಂಚಾಯಿತಿ ಮೇಲೆ ಉಳಿದ ಡಾಕ್ಯುಮೆಂಟ್ಗಳು 9, 10, 11, 12 ಇದು ನಾವು ಬೋಗಸ್ ಹಾಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಅವರು ಪ್ರೆಸ್ ಮೀಟ್ ಮುಖಾಂತರ ಅವ್ರು ಆರೋಪ ಮಾಡಿದ್ರು. ಅವರು ಆರೋಪ ಮಾಡಿ ಒಂದು 4-5 ದಿವಸ ಆದ್ಮೇಲೆ ಇವರು ನಮ್ಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮಾಜಿ ಅಧ್ಯಕ್ಷರು, ಆಮೇಲೆ ಗ್ರಾಮಸ್ಥರು ಮತ್ತು ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ಪ್ರೆಸ್ ಮೀಟ್ ಮಾಡಿದ್ರು ಬಿಜೆಪಿ ತಂಡ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ಹಗರಣ ಮಾಡ್ಲಿಲ್ಲ, ಯಾವುದೇ ಕಾರಣಕ್ಕೂ ಯಾವ 9, 10, 9, 11 ಯಾವ್ದು ನಾವು ಹಾಕೊಡ್ಲಿಲ್ಲ. ಸಾರ್ವಜನಿಕರಿಗೆ ಸರ್ಕಾರಿ ಜಾಗ ನಾವು ಕಬಳಿಸ್ಲಿಲ್ಲ ಮತ್ತು ನಾವು ಯಾವುದೇ ಕಾರಣಕ್ಕೂ ಜನಪರ ಕಾರ್ಯ ಮಾಡ್ತಾ ಇದ್ದೀವಿ. ನಾವು ಅವರು ಮಾಡಿರುವಂತ ಆರೋಪ ಎಲ್ಲ ಸುಳ್ಳು ಅಂತ ಇವ್ರು ಹೇಳ್ತಾ ಇದ್ದಾರೆ. ಇಷ್ಟೇ ಬಿಟ್ಟು ನಾವು ಅವತ್ತು ಅಷ್ಟೇ ನಾವು ಹೇಳಿದ್ವಿ, ನಾರಾಯಣಪ್ಪ ಮೊದಲೇ ಅವರು ಆರೋಪ ಮಾಡಿದಾಗ ಮೇಲ್ನೋಟಕ್ಕೆ ನಮ್ಗೆ ಯಾವ್ದು ಕಂಡು ಬಂದಿಲ್ಲ. ನಾವು ಅವ್ರನ್ನ ನರೇಶ್ ಅಧ್ಯಕ್ಷರವ್ರನ್ನ ನಾವು ಪ್ರೆಸ್ ಮೀಟ್ ಕರೆದು ಮಾತಾಡಿಸಿ ಆಮೇಲೆ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಅವತ್ತು ಹೇಳಿದೀನಿ. ಇವತ್ತು ಅದೇ ವಿಚಾರವಾಗಿ ಇಬ್ರು ಇಷ್ಟು ಆರೋಪ ಮಾಡಿದ್ರು ನಮ್ಗೆ ಇಲ್ಲಿವರೆಗೂ ಯಾವ್ದು ಕಂಡು ಬಂದಿಲ್ಲ. ಕಂಡು ಬರ್ಬೇಕಾದ್ರೆ ಇವರು ಸಾಕ್ಷ್ಯತೆಗಳಂದ್ರೆ ಇವರಿಬ್ರು ನಿಲ್ಸ್ಕೊಂಡು ಇಬ್ರು ಒಂದೇ ಸತಿ ಪ್ರೆಸ್ ಮೀಟ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ಇವ್ರು ಸಪರೇಟ್ ಪ್ರೆಸ್ ಮೀಟ್ ಅವ್ರು ಸಪರೇಟ್ ಪ್ರೆಸ್ ಮೀಟ್ ಮಾಡಿದಾಗ ಏನು ಗೊತ್ತಾಗಲ್ಲ ಅಂತ ನಮಗೆ ಕಂಡು ಬಂದಿದೆ ವೀರೇಶ್ ವೀರಪ್ಪ ಅವರು. ಎಸ್ ಥ್ಯಾಂಕ್ ಯು ಮುನಿಯಪ್ಪ. ಬಟ್ ಒಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪ್ರಕರಣ ಬಂದಾಗ ಮಾಧ್ಯಮಗಳ ಕೆಲಸ ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ಬಿತ್ತರಿಸುವಂತಹದ್ದು. ನಾವು ಬಿತ್ತರಿಸ್ತಾ ಇದ್ದೇವೆ. ನಮ್ಮನ್ನ ಮೇಲೆ ಇವ್ರು ಏನೇ ಮಾಡ್ತಾರೆ, ತೇಜೋವಧ ಮಾಡ್ತಾ ಇದ್ದಾರೆ. ನೀವು ನಮ್ಮ ವಿರುದ್ಧ ಹಿಂಗ್ ಸುದ್ದಿ ಮಾಡಿದ್ದೀರಾ ಅಂತ ಒಂದು ಬಣ, ಇವರು ಇನ್ನೊಂದು ಬಣ ನಮ್ಮ ಮೇಲೆ ಸುದ್ದಿ ಮಾಡಿದ್ರೆ ಒಂದು ಬಣ. ಯಾವ ರೀತಿ ಅಂದ್ರೆ ಮಾಧ್ಯಮದವ್ರನ್ನ ಇವರು ಟಾರ್ಗೆಟ್ ಮಾಡಿದ್ದಾರೆ. ಯಾವ ರೀತಿ ನೀವು ಅವ್ರು ಮಾಡಿರೋದಲ್ಲ ಸುಳ್ಳು. ಮುನಿಯಪ್ಪ, ನಮ್ಮನ್ನ ಯಾರು ಏನ್ ಬೇಕಾದ್ರೂ ಟಾರ್ಗೆಟ್ ಮಾಡ್ಕೊಳ್ಳಿ, ಶಕ್ತರಿದೀವಿ ನಾವು, ತೊಂದರೆ ಇಲ್ಲ. ಬಟ್ ವಾಸ್ತವಿಕವಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ದೊಮ್ಮಸಂದ್ರದ ಜನಸಾಮಾನ್ಯರಿಗೆ ಇವರ ರಾಜಕೀಯ ಹಗ್ಗ ಜಗ್ಗಾಟಗಳಿಂದ ತೊಂದರೆ ಆಗ್ಕೊಡುದು ಅಂತ ಅಷ್ಟೇ. ವಾಸ್ತವವಾಗಿ ಬೆಸ್ಕಾಂ ಧ್ವಂಸಂದ್ರದೊಳಗಡೆಗೆ ಬಂದ್ರೆ ಸಾಕಷ್ಟು ಉಪಯೋಗಗಳಾಗ್ತವೆ ಅಂತ ನರೇಶ್ ಅವರ ಪ್ರೆಸ್ ಮೀಟ್ ನಲ್ಲಿ ಹೇಳಕ್ಕಾಗ್ತಾ ಇದೆ ಅಥವಾ ಹೇಳಿದ್ದಾರೆ. ನಾರಾಯಣಪ್ಪ ಬೆಸ್ಕಾಮಿನ ಅವಶ್ಯಕತೆ ಇಲ್ಲ, ಕಾಲೇಜು ಸ್ಕೂಲು ಕರೆಕ್ಟ್ ಆಗಿರ್ಬೇಕು, ಅದು ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ನಾನು ಅದನ್ನ ಹೇಳ್ತಾ ಇರೋದು, ಇವರಿಬ್ರು ಜಗ್ಗಾಟಗಳಲ್ಲಿ ಇವರಿಬ್ರು ಡಾಕ್ಯುಮೆಂಟ್ ಎತ್ತು ಪ್ರೆಸ್ ಮೀಟ್ ಅಲ್ಲಿ ತೋರಿಸೋದ್ರಿಂದ ಇವ್ರ ಡಾಕ್ಯುಮೆಂಟ್ ಸುಳ್ಳು ಅಂತ ಹೇಳಿರೋದ್ರಿಂದ ನಾವು ಮಾಧ್ಯಮದವ್ರು ನಮ್ ಕೆಲಸ ಏನು, ನಾವು ಅದನ್ನ ಬಿತ್ತಾರ ಮಾಡ್ತೀವಿ. ನಮ್ ಕೆಲಸ ಇಷ್ಟೇ. ನಾವ್ ಇದ್ರಲ್ಲಿ ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ, ಜನಪರ ಅಷ್ಟೇ. ನಾವು ಸಾಮಾಜಿಕದಲ್ಲಿ ಸಾರ್ವಜನಿಕವಾಗಿ ಮತ್ತೆ ಸಮಾಜಕ್ಕೆ ನಾವು ಸಂದೇಶ ಕೊಡೋದು ಅಷ್ಟೇ ನಮ್ ಕೆಲಸ. ಇವರಿಬ್ರು ಈ ಡಾಕ್ಯುಮೆಂಟ್ಗಳು ಇಟ್ಕೊಂಡು ಈಗ ನಾನು ಅದು ತಿದ್ದುಪಡಿ ಮಾಡ್ಲಿ ಅಂತ ಒಂದು ಬಣ, ನಾನು ಈ ಡಾಕ್ಯುಮೆಂಟ್ ನಾನು ಕೊಡ್ಲೇ ಇಲ್ಲ ಅಂತ ಒಂದು ಬಣ, ಇವರಿಬ್ರು ಜಗ್ಗಾಟಗಳಲ್ಲಿ ಮಾಧ್ಯಮದವ್ರ ಮೇಲೆ ಈ ಆರೋಪ ಮಾಡೋದು ಎಷ್ಟು ಮಟ್ಟಕ್ಕೆ ಸೇರಿ ಅಂತ ನಮ್ಮ ಪ್ರಶ್ನೆ ಆಗಿದೆ ವೀರೇಶ್ ವೀರಪ್ಪ. ದಟ್ ಇಸ್ ವಾಟ್ ನಾನು ಅದನ್ನೇ ಕೇಳ್ತಾ ಇರುವಂತಹದ್ದು. ಬೆಸ್ಕಾಂ ಕಟ್ಟಡ ನಿರ್ಮಾಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ PDO ಸಾಮಾನ್ಯ ಸಭೆಯಲ್ಲಿ ನಿರ್ಧಾರವಾದದ್ದನ್ನ ಅಧ್ಯಕ್ಷರ ಮೂಲಕವಾಗಿ ಕಾರ್ಯರೂಪಕ್ಕೆ ತರಬೇಕು. ಅದರಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಅಂತಂದ್ರೆ ಜಿಲ್ಲಾ ಪಂಚಾಯತ್ಗೆ ಹೋಗ್ಬೇಕು, ಇಲ್ವಾ ಇಬ್ಬರಲ್ಲೊಬ್ರು ಕೋರ್ಟಿನ ಮೆಟ್ಟಲು ಹೇರಿ
ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಯಾರ ಹತ್ರ ಇದೆಯೋ ಏನ್ ಸರಿ ಇದೆಯೋ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಬಟ್ ನಿಮ್ಮಿಬ್ಬರ ಹಗ್ಗ ಜಗ್ಗಾಟದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ಎಸ್, ಥ್ಯಾಂಕ್ ಯು ಮುನಿಯಪ್ಪ ನಿಮ್ಮೆಲ್ಲ ಮಾಹಿತಿಗಳಿಗೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಮ್ಮ ಸ್ಥಳೀಯ ವರದಿಗಾರ ಮುನಿಯಪ್ಪ ಅವರ ಮಾತು. ಯಾಕೆ ಸುದ್ದಿ ಮಾಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರಂತೆ. ನಾವು ಇರೋದೇ ಸುದ್ದಿ ಮಾಡೋದಕ್ಕೆ, ಅದು ನೀವಲ್ಲ, ಎಂತೆಂಥವ್ರದ್ದು ಸುದ್ದಿ ಮಾಡಿದ್ದೇವೆ, ಹಾಗೆ ನಿಮ್ದು ಸುದ್ದಿ ಮಾಡಿದೀವಿ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ದೊಮ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಶ್ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ತಮ್ಮ ಮೇಲೆ ಬಂದಿದ್ದಂತಹ ಆರೋಪಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಲೆಟೆಡ್ ಬಿಸಿ ನಾನು ಅವರನ್ನೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನೋಡೋಣ. ನನ್ನೊಂದು ಅವಶಬ್ದಗಳಿಂದ ಮಾತಾಡಿದ್ರೆ ಅದನ್ನ ಜೈಲಿಗೆ ಕಳ್ತೆ, ಮೀಟಿಂಗಲ್ಲೇ ಕೇಳ್ತೆ ನಾನು. ಇವಾಗ ನಾನು ಏನಕ್ಕೆ ಮಾಡ್ತೀನಿ ಅಂದರೆ ನಾನು ಎಸ್ ವೀಕ್ಷಕರೇ, ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ದೊಮ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ನರೇಶ್ ಅವರು ಸ್ವತಃ ಈಡೆನ್ಸ್ ನ್ಯೂಸ್ ಲೈವ್ಗೆ ಬಂದಿದ್ದಾರೆ. ನರೇಶ್ ಸರ್, ನಮಸ್ತೆ. ನಮಸ್ತೆ ಸರ್. ವೆಲ್ಕಮ್ ಟು ದಿ ಈಡೆನ್ಸ್ ನ್ಯೂಸ್ ಲೈವ್. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಸರ್. ನಾರಾಯಣಪ್ಪ ಅವರು ತಮ್ಮ ಮೇಲೆ ಮಾಡಿದಂತಹ ಆರೋಪಗಳಿಗೆ ತಾವು ಸುದ್ದಿಗೋಷ್ಠಿಯನ್ನ ಕರೆಸಿ ಅಥವಾ ಸುದ್ದಿಗೋಷ್ಠಿಯನ್ನ ಕರೆದು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದಿರಿ. ಹೌದು, ದಟ್ ಇಸ್ ಫೈನ್ ಸರ್, ಗುಡ್. ಸ್ವಲ್ಪ ಬೇಗ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಫೈನ್, ಒಟ್ಟಾರೆ ಒಂದಾಗಿದೆ. ಆದ್ರೆ ಮುಖ್ಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನರೇಶ್ ಸರ್, ಹೇಳಿ ಸರ್. ನಾರಾಯಣಪ್ಪ ಅವರು ಮಾಡ್ತಾ ಇರುವಂತಹ ಆರೋಪಕ್ಕೆ ನಿಮ್ಮ ಪ್ರೆಸ್ ಮೀಟಿನ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ಹೌದು. ಅಸಲಿಗೆ ಆಗ್ತಾ ಇರೋ ಸತ್ಯ ಏನು ಸರ್? ಏನ್ ನಿಮ್ಮಿಬ್ರ ನಡುವೆ ಇರೋ ಪ್ರಾಬ್ಲಮ್? ಸರ್, ನಮ್ಮಿಬ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಾನು ಅಧ್ಯಕ್ಷನಾಗಿ 2.25 ವರ್ಷ ಆಗ್ತಾ ಇದೆ. ಇವತ್ತಿಗೂ ನನ್ನ ಮೇಲೆ ಯಾವುದೇ ಒಂದು ಅಲಿಗೇಷನ್ ಇಲ್ಲ. ಹೌದು, ಅವರು ಏನು ಈ 1 ತಿಂಗಳಿಂದ ಕೋರ್ಟ್ ಅಲ್ಲಿ ಆದೇಶ ಮಾಡ್ಕೊಂಡ್ ಬಂದಿದ್ದಾರೆ.
ಆ ಆದೇಶದ ಮೂಲಕ ಅವ್ರಿಗೆ ಅವರು ಯಾವ್ದೋ ಹಿಂಗೆ ವಿಡಿಯೋಗಳು ತಕೊಂಡಾಗ ಪಂಚಾಯತಿ ಮುಂದೆ ಪಟಾಕಿಗಳು ಹೊಡೆದ್ರು. ಅವ್ರ ಹಿತೈಷಿಗಳೊಬ್ರು ಸಿಂಹ ಹೋಗ್ತಾ ಇದೆ ಒಳಗೆ ಅಂತ ಹೇಳಿದ್ರು. ಆ ಸಿಂಹ ರೀತಿಯಲ್ಲಿ ಅವ್ರು ನಡ್ಕೊಳಕ್ ಹೋಗಿದ್ದಾರೆ, ಈ ತರ ಆಗಿದೆ. ಅಲ್ಲ, ನಿಮ್ಮಿಬ್ರ ನಡುವೆ ಅವ್ರ ಸಿಂಹನೋ, ನಮಗಂತೂ ಅವ್ರು ಮನುಷ್ಯರ ತರಾನೇ ಕಾಣಿಸ್ತಾ ಇದ್ದಾರೆ. ಅವ್ರ ಸಿಂಹನೋ ಅಥವಾ ಇನ್ನೊಂದು ಅದು ಬೇರೆ ಪ್ರಶ್ನೆ ಸರ್. ಬಟ್ ನಿಮ್ ಮೇಲಗಡೆ ಅವರು ನೇರ ಆರೋಪ ಏನ್ ಮಾಡಿದ್ರು ಅಂತಂದ್ರೆ ಅವರು ಅವ್ರ ತಾಯಿಯವ್ರು ಬಂದು ನನ್ನ ಜೊತೆ ಜಗಳ ಮಾಡಿದ್ರು. ದಾಖಲೆ ಏನ್ ಸರ್? ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಯಾಕೆ ಕೇಳ್ತಾ ಇದೀವಿ ಅಂತಂದ್ರೆ ಇದೇ ಕಾರಣಕ್ಕೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿರೋದು. ಆ ವಾರ್ಡ್ ಅಲ್ಲಿ ನಾನು ಹುಟ್ಟಿ ಬೆಳೆದಿರೋದು. ನಾನೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಆ ವಾರ್ಡ್ಗೆ ಸಹ. ಗ್ರೇಟ್. ಈಗ ಅಧ್ಯಕ್ಷರು ಸಹ ನಾನೇ. ಈಗ ನಮ್ಮ ಮನೆ ಮುಂದೆನೆ ಇವತ್ತು ಚೆಕ್ ಮಾಡ್ಕೊಳ್ಳಿ, ಸ್ಪಾಟ್ ಅಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ, ನಮ್ಮ ಮನೆ ಮುಂದೆನೆ 233 180 ಡಿವೈಡ್ ಆಗೋದು. ಓಕೆ, ಏನು ಬೈಫರ್ಗೇಶನ್ ಆಗೋದು, ಅದು ಸರ್ವೆ ನಂಬರ್ಗಳು. ಇವ್ರಿಗೆ ಕಾಲೇಜ್ ಗ್ರೌಂಡ್ ಅಲ್ಲಿ ಇವರು ಕಾಲೇಜ್ಗೆ ಉಪಾಧ್ಯಕ್ಷರು, ಇವರು ಮುರಳೀಧರ ನಾರಾಯಣ ಸ್ವಾಮಿ ಅವರು ಉಪಾಧ್ಯಕ್ಷರು. ಇವ್ರು ಹೇಳಿದ್ದೆ ನಡಿಬೇಕಲ್ಲಿ. ಇವ್ರು ಏನ್ ಹೇಳ್ತಾರೋ ಅದೇ ನಡಿಬೇಕು. ಅದು ಗವರ್ನಮೆಂಟ್ ಕಾಲೇಜ್ ತಾನೆ. ಗೌರ್ಮೆಂಟ್ ಕಾಲೇಜಲ್ಲೂ ಇವಾಗ್ಲೂ ಸಹ ಕೇಳ್ಕೊಳ್ಳಿ, ಅಲ್ಲಿ ಸಾಕ್ಷ್ಯ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಅಲ್ಲಿ ಜನಗಳಿದ್ದಾರೆ. ನೀವು ಡೈರೆಕ್ಟ್ ಆಗಿ ಕೇಳ್ಕೊಳ್ಳಿ, ನನ್ಗಿನ ಅಲ್ಲಿ ಜನಗಳೇ ಹೇಳ್ತಾರೆ. ಇವರು 180 6 ಎಕರೆ ಗ್ರಾಂಟ್ ಆಗಿದೆ ಕಾಲೇಜ್ಗೆ ಗ್ರೌಂಡ್ಗೆ ಅಂತ. ನಮ್ ಪಂಚಾಯತಿಗೆ ಅಲ್ಲಿ ಲೋಕಲ್ ಜನ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಏನಂತ, ಈ ತರ ರಸ್ತೆಗಳನ್ನ ಒತ್ತುವರಿ ಮಾಡಿ ಇವ್ರು ಕಾಂಪೌಂಡ್ ಆಗ್ತಾ ಇದಾರೆ, ರಸ್ತೆಗಳನ್ನ ಸೇರಿಸಿ ನಮ್ ದಯವಿಟ್ಟು ಇದನ್ನ ರಸ್ತೆಗಳು ಊರು ದೊಡ್ಡದಾಗ್ತಾ ಇದೆ, ರಸ್ತೆಗಳನ್ನ ಬಿಡಿಸಿ, ರಸ್ತೆಗಳನ್ನ ಸ್ವಲ್ಪ ಒಳಗೆ ಹಾಕೊಂಡ್ರೆ ಏನೂ ಆಗಲ್ಲ. ಮೊದ್ಲೇ ಒಂದು 40 ವರ್ಷ 35 ವರ್ಷದಿಂದನೂ ಅಲ್ಲಿ ಮರಗಳಿದೆ ಕರೆಕ್ಟ್ ಆಗಿ, ಫೆನ್ಸಿಂಗ್ ಕರೆಕ್ಟ್ ಆಗಿ. ನೀವೇನ್ ಮರಗಳು ಬಿಟ್ಟು ಒಳಗೆ ಹಾಕೊಂಬೇಡಿ, ಮರಗಳನ್ನ ಹಾಕೊಳ್ರಿ ಅಂತ ಕಂಪ್ಲೇಂಟ್ ಮಾಡಿದ್ರು ಜನ. ಅಲ್ಲಿ ಸಾರ್ವಜನಿಕರು ಪಂಚಾಯತಿಗೆ ದೂರು ಕೊಟ್ಟಿದ್ರು. ನಮ್ಮ ಮನೆ ಮುಂದೆನೆ ಅದು ಬೈಫರ್ಗೇಶನ್ ಆಗೋದು. 233 180 ಗಡಿ ಈ ಸರ್ವೆ ನಂಬರ್ಗಳಿಗೆ. ಆದ್ರೆ ಎರಡೂನು ಗೋಮಾಳನೆ. ಆಗ ನಾನ್ ಕೇಳಿದ್ ಸತ್ಯ, ನೋಡಪ್ಪ 233 ಬಿಟ್ಬಿಡು ಪಂಚಾಯತಿ ಜಾಗ, ಅದು 180 ಅದು ಗೌರ್ಮೆಂಟ್ ಜಾಗ. 180 ನಿಮ್ಗೆ 6 ಎಕರೆ ಏನಿದೆಯೋ ಅದನ್ನ ನೀವು ಕಾಂಪೌಂಡ್ ಹಾಕೊಳ್ರಿ. ನಾವು ಹುಟ್ಟು ಬೆಳ್ದಿರೋದು ಅಲ್ಲೇ ಆಟಾಡ್ಕೊಂಡು ಬೆಳ್ದಿರೋದು ಸರ್, ಆ ಫೀಲ್ಡ್ ಅಲ್ಲಿ. ನಮ್ಗೂನು ಕಾಳಜಿ ಇದೆ, ನಾವು ಮರಗಳು ನೆಟ್ಟಿದೀವಿ. ನಮ್ಮ ಇಡೀ ಧ್ವಂಸಂದ್ರ ಹುಡುಗರು ಆವಾಗ್ಲಿಂದ ಏನ್ ಬೆಳ್ದಿದಾರೋ ಅದೇ ಜಾಗದಲ್ಲೇ ಆಟ ಆಡ್ಕೊಂಡು ಬೆಳ್ದಿರೋದು. ನಾವು ಕ್ರಿಕೆಟ್ ಆಡ್ಕೊಂಡು ಇವತ್ತು ಕ್ರಿಕೆಟ್ ಆಡ್ತೀವಿ. ಹುಡುಗರಿಗೆ ಆಟಾಡಕ್ಕೆ ಒಳ್ಳೆ ಸೇಫ್ಟಿ ಜಾಗ. ಆಮೇಲೆ ವಯಸ್ಸಾಗಿರೋರು, ಶುಗರ್ BP ಬಂದಿರೋರೆಲ್ಲ ಅಲ್ಲಿ ವಾಕಿಂಗ್ ಮಾಡ್ತಾ ಇದಾರೆ. ಎಲ್ಲರಿಗೂ ಅನುಕೂಲ ಮಾಡ್ಲಿ ಅಂತ ನಾನು ಹೇಳಿದ್ದೀನಿ. ಅವರು ದೌರ್ಜನ್ಯ ಮಾಡಿ ಸರ್, ನಾವೆಲ್ಲ ದೌರ್ಜನ್ಯ ಮಾಡಿರೋದು. ಕೇಳ್ಕೊಳ್ಳಿ, ಸ್ಥಳ ಪರಿಶೀಲನೆ ಮಾಡ್ರಿ, ಜನಗಳು ಕೇಳ್ರಿ ಅಲ್ಲಿ. ಹಾ, ಹೇಳಿ ಸರ್. ಓಕೆ, ಈಗ ಆಗಿದ್ರೆ ಅವ್ರು ಹೇಳೋ ಪ್ರಕಾರ ಅಲ್ಲಿ ಕಾಲೇಜ್ಗೆ ಏನ್ ಜಾಗ ಇದೆಯೋ ಅದನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಇರೋದ್ರ ಹಿಂದಗಡೆ ಅವ್ರ ಈಗೋ ಕ್ಲಾಸಸ್ ಇದೆ ಅಂತ ಹೇಳ್ತೀರಾ? ಹೌದು. ನಾವು ಯಾವುದೇ ರೀತಿಯಲ್ಲಿ ಹೇಳೋದಾದ್ರೆ ಸರ್, ನಿಮ್ ಪ್ರಕಾರ ಹೇಳೋದಾದ್ರೆ, ಈಗ ಕಾಲೇಜಿನ ಜಾಗದೊಳಗಡೆ KEB ಏನಾದ್ರು ಬಂತು ಅಂದ್ರೆ, KEB ಅದಕ್ಕೂ ಸಂಬಂಧ ಇಲ್ಲ ಸರ್. ಕಾಲೇಜ್ ಜಾಗ ಡಿಫ್ರೆಂಟ್, KEB ಡಿಫ್ರೆಂಟ್. ಎರಡು ಒಂದೇ ಅಲ್ಲ. ಬಟ್ 180 ಟೋಟಲ್ 42 ಎಕರೆ ಗೋಮಾಳ ಇರೋದು ಸರ್. 42 ಎಕರೆಯಲ್ಲಿ 6 ಎಕರೆ ಕಾಲೇಜಿಗೆ ರಿಸರ್ವ್ ಆಗಿದೆ, ಇನ್ನು 2 ಎಕರೆ ವಸತಿಗೆ ಏನೋ ರಿಸರ್ವ್ ಆಗಿದೆ, ಇನ್ನು 1 ಎಕರೆ ಕನ್ನಾಸ್ಪೆಟ್ಲಿಗೆ ರಿಸರ್ವ್ ಆಗಿದೆ. ಹರಿಜನರಿಗೆ 17 ಎಕರೆ ಗ್ರಾಂಟ್ ಆಗಿದೆ. ಉಳಿಕೆ ಜಾಗದಲ್ಲಿ ಆವಾಗ DC ಅವರು 16 ಗುಂಟೆ ರಿಸರ್ವ್ ಮಾಡಿದ್ರು ಸ್ಕೂಲ್ಗಂತ. ಆಗಿನ ಬಾಡಿಯಲ್ಲಿ 2018 ಅಲ್ಲಿ ಇವರು ಸದಸ್ಯರಾಗಿದ್ರು, ಉಮೇಶ್ ಬಾಬು ಅವರು ಅಧ್ಯಕ್ಷರಾಗಿದ್ರು. ಆಗ ರೆಸಲ್ಯೂಷನ್ ಮಾಡಿದ್ದಾರೆ, ಇದು ಖಾಲಿ ಇದೆ, 100 ಸ್ಥಳ ಖಾಲಿ ಇದೆ. ನಮ್ದು ನೇಗೆ ಸಣ್ಣ ಕೈಗಾರಿಕೆ ನೇಗೆದು ಧ್ವಂಸದಲ್ಲಿ ಅದೇ ವೃತ್ತಿ,
ಜನಗಳಿಗೆಲ್ಲ ಅನುಕೂಲ ಆಗ್ಲಿ ಅಂತಾನೆ ಆ ಕಾಲದಲ್ಲೇ KIBಗೆ ರಿಸಲ್ಯೂಷನ್ ಮಾಡಿ ನೇನುಟನ್ ಹಾಕಿ ಟ್ಯಾಕ್ಸ್ ಕಟ್ಸ್ಕೊಂಡು ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಅದು ಟೆಂಡರ್ ಆಗಿ ಕಾಲ್ಫರ್ ಆಗಿ ಬಂದು ಈಗ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಕ್ ಹೋದಾಗ ಇದೇ ಮೊದಲೇ ನಾರಾಯಣ ಸ್ವಾಮಿ ಅವರು ಹೋಗಿ ಅಡ್ಡಪಡಿಸಿದ್ದಾರೆ. ನಾವ್ ಹೇಳಿದ್ದೀವಿ ಸತ್ಯ. ಈ ತರ ಅದು ಜನಗಳಿಗೋಸ್ಕರ, ಅದು ಗೌರ್ಮೆಂಟ್, ಅದೇನ್ ಪ್ರೈವೇಟ್ ಕಂಪನಿ ಅಲ್ಲ. ಸರ್ಕಾರಿ ಶಾಲೆನು ಗೌರ್ಮೆಂಟ್. ಈಗ ಆಲ್ರೆಡಿ ಸರ್ಕಾರಿ ಶಾಲೆ ಇದೆ. ಈ ಸರ್ಕಾರಿ ಶಾಲೆ ಏನಿದೆ ಅದೇ ಲೈನ್ ಅಲ್ಲೇ 180 ಇರೋದು. 16 ಗುಂಟೆ 100 ಅಡಿ KIB ಆಫೀಸ್ ಕಟ್ತಾ ಇರೋದು. ಇವ್ರ ಮಾತ ಏನಂದ್ರೆ ಸರ್ಕಾರಿ ಜಾಗ, ಸರ್ಕಾರಿ ಶಾಲೆ ಏನಿತ್ತು ಅದು ರೋಡ್ ಅಗಲೀಕರಣ ಆದಾಗ ಅದು ಹೋಗ್ಬಿಡ್ತೈತೆ. ಅದು ಹೋದಾಗ ಇದು ಹೋಗುತ್ತೆ ಸರ್. ಎಲ್ಲಿ KIB ಏನು ಈಗ ರಿಸರ್ವ್ ಆಗಿದ್ಯೋ ಅದು ಹೋಗ್ಬಿಡುತ್ತೆ. ಈಗ ಇವರು ನಿಮ್ಮೇಲ್ ಮಾಡ್ತಾ ಇರುವಂತ ಮತ್ತೊಂದು ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಆಕ್ಚುಲಿ ನನಗೆ ಕ್ಲಾರಿಟಿ ಬೇಕಾಗಿರೋದು ಈ ವಿಷಯಕ್ಕೆ ಸರ್. ಹೇಳಿ ಸರ್. ಧ್ವಂಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ನರೇಶ್ ಅವರೇನಿದಾರಲ್ಲ, ಅವರು ಸದಸ್ಯರುಗಳಿಗೆ ಗೌರವ ಕೊಡದೆ, ಅನುದಾನ ಕೊಡದೆ ವಂಚಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. ಆಯ್ತು ಸರ್, ದಾಖಲೆ ಇದೆಯಾ ಸರ್? ಜಸ್ಟ್ ಎ ಮಿನಿಟ್. ದಾಖಲೆಗಳನ್ನ ಅವರು ಪ್ರೆಸ್ ಮೀಟ್ ನಲ್ಲಿ ಏನೋ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಿದ್ರು, ಅಥವಾ ಅವರು ಪೇಪರ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ರು. ಅದನ್ನ ನೀವು ಸ್ಪಷ್ಟೀಕರಣವನ್ನು ಕೊಡ್ಬೇಕು. ಇವಾಗ ಎರಡನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಸರ್, ದಾಖಲೆ ಕೊಟ್ಟಿದ್ದೀನಿ. ಒಂದೇ ಒಂದ್ ನಿಮಿಷ. ಎರಡನೇ ಕ್ವಶನ್ ಏನಪ್ಪಾ ಅಂತಂದ್ರೆ, ಧ್ವಂಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಜಮೀನುಗಳ ಫಾರಂ ನಂಬರ್ 9, 10, 11, 12ರಲ್ಲಿ 6 ಸರ್ಕಾರಿ ಜಮೀನುಗಳಿಗೆ ಪಂಚಾಯತಿ ದಾಖಲೆಯ ಮುಖಾಂತರ ಎಲ್ಲರಿಗೂ ನಮೂನೆ ಎಷ್ಟರ ಮುಖಾಂತರನೋ ಕೊಟ್ಟಿದ್ದಂತಹ ಶ್ರೀಮಂತರಿಗೇನೆ ಕೊಡ್ತಾ ಇದ್ದಾರೆ ಪದೇ ಪದೇ ಆಯ್ತು ಅಂತೆಲ್ಲ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತೀರಿ ತಾವು? 233ರಲ್ಲಿ 25 ಸೈಟ್ಗಳು ಹಂಚಿಕೆ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇರೋದು. ಹೌದು, ನಾನು ಹೇಳ್ತಾ ಇದ್ದೀನಿ ಅಲ್ವಾ? ಹೊಸದಾಗಿ ಯಾವ್ದನ ನಾನ್ ಸೈಟ್ ಪರ್ಮಿಷನ್ ಮಾಡಿದ್ರೆ 25 ಸೈಟ್ದು 1 ಎಕರೆ ಜಾಗ ಸರ್. ಅದು ಗೋಮಾಳ ಆ ಲೆಕ್ಕದಲ್ಲಿ ಬಂದ್ರೆ ಆ 1 ಎಕರೆ ಜಾಗನ ಸರ್ಕಾರಿ ಗೋಮಾಳದಲ್ಲಿ ನಾವು ಹಂಚಿಕೆ ಮಾಡಕ್ ಆಗುತ್ತಾ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನೀವೇ ಹೇಳಿ. ಸರ್ಕಾರಿ ಜಾಗದಲ್ಲಿ 25 ಸೈಟ್ ಈಗಿನ ಸಿಚುವೇಶನ್ ಅಲ್ಲಿ, ಈಗಿರೋ ಡಿಮ್ಯಾಂಡ್ ಅಲ್ಲಿ ನಾವು 25 ನಾನು ಓನ್ ಆಗಿ ಕೊಡಕ್ ಆಗುತ್ತೆ ಸರ್? ಪಂಚಾಯತ್ ಅಧ್ಯಕ್ಷರೇ ಆಗ್ಲಿ, ಅಧಿಕಾರಿಗಳೇ ಆಗ್ಲಿ, ಯಾರನ್ನ ಆಗ್ಲಿ. ಇದ್ರ ಬಗ್ಗೆ ಆರ್ತಿ ಗೌಡ ಅವ್ರಿಗಾಗಿರ್ಬಹುದು ಅಥವಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅವ್ರಿಗಾಗಿರ್ಬಹುದು ಐಡಿಯಾ ಇಲ್ವಾ? ನಿಮ್ ಟೆಕ್ನಿಕಲ್ ಆರೋಪ ಮಾಡೋದಕ್ಕೂ ಒಂದು ಅರ್ಥ ಇದೆ ಸರ್. ಹೌದು, ಆರೋಪ ಮಾಡೋದಕ್ಕೂ ಒಂದು ಅರ್ಥ ಇದೆ. ದಾಖಲೆ ಕೂಡ ಕೇಳಿ, ದಾಖಲೆ ಕೂಡ ಕೇಳಿ ಸರ್. ಯಾರು ಖಾಲಿ ಸೈಟ್ನವ್ರಿಗೆ ಕೊಡ್ಬೇಕಾಗಿರ್ತೈತೆ ನಾವು ಅಂತ ಆರೋಪ ಆಗಿದ್ರೆ. ಸುಮಾರು ವರ್ಷದಿಂದ 40 ವರ್ಷದಿಂದ ಫಲಾನುಭವಿಗಳಿದ್ದಾರೆ, ಸುಮಾರು ಡೆನುಟನ್ಗಳು ಹಾಕೊಂಡಿದ್ದಾರೆ, ಕರೆಂಟ್ ಇದೆ. ಯಾಕೆ ನೀವು ಕೂತು ಸಾಮಾನ್ಯ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು? ಯಾವ ನಮ್ಗೆ ಗೊತ್ತೇ ಇಲ್ಲ ಸರ್ ಈ ವಿಚಾರ. ಸಾಮಾನ್ಯ ಸಭೆ ಇವಾಗ್ಲೂ ಕರೆಯೋಣ ಬನ್ನಿ, ನಿಮ್ ಮುಂದೆನೆ ಲೈವ್ ಕೊಡ್ತೀನಿ. 32 ಜನ ಸದಸ್ಯರನ್ನು ಕರೆಸ್ತೀನಿ. ನರೇಶ್ ಸರ್, ಒಂದು ಲೈವ್ ನಲ್ಲಿ ಮಾತಾಡ್ತಾ ಇದೀರಿ, ಒಂದು ಮಾಧ್ಯಮದಲ್ಲಿ ಮಾತಾಡ್ತಾ ಇದೀರಿ, ನೀವು ಪಂಥಾಹ್ವಾನ ಕೊಡ್ತಾ ಇದೀರಾ ನಾರಾಯಣಪ್ಪನವ್ರಿಗೆ ಆಗಿದ್ರೆ? ಸರ್ ನಾನ್ ರೆಡಿ ಇದ್ದೀನಿ ಸರ್. ನಾನು ತಪ್ಪು ಮಾಡಿದ್ರೆ ಏನನ್ನ ದಾಖಲೆ ತಗೊಂಡ್ಬನ್ನಿ ಸರ್, ಬರ್ಲಿ. ಈಗ ನಾರಾಯಣಪ್ಪ ಮೊದ್ಲ್ಯಾರ್ ಅವರು ಮಾಡಿದಂತಹ ಪ್ರೆಸ್ ಮೀಟ್ಗೆ ಅಷ್ಟೇ ದಕ್ಷತೆಯಿಂದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನರೇಶ್ ಅವರು. ಈಗ ಈಡೆನ್ಸ್ ನ್ಯೂಸ್ ನ ಲೈವ್ ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಸಭೆಯನ್ನು ಕರೆದು ಅದರಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ನಾರಾಯಣಪ್ಪ ಏನ್ ಹೇಳ್ತಾರೆ ನೋಡ್ಬೇಕು ಇವಾಗ. ಆಮೇಲೆ ಅವರು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ರಾಜಕಾಲುವೆನ ನೇನುಟೆನ್ ಹಾಕ್ಬಿಟ್ಟು, ನಮ್ಮ ಅಮ್ಮನ್ಗೆ ಈ ತರ ಗ್ರಾಂಟ್ ಆಗಿದೆ, ನೇನುಟೆನ್ ಹಾಕಿ ಈ ಕಥೆ ಮಾಡಿ ಕ್ರಯ ಮಾಡಿದ್ದಾರೆ ಸರ್. ಬಡವರಿಗೆ ಯಾರಿಗೂ ಅವ್ರ ಗತಿ ಏನಾಗ್ಬೇಕು ಸರ್? ನನ್ನ ಹತ್ರ ದಾಖಲೆ ಇದೆ, ನಾನು ದಾಖಲೆ ಕೊಡ್ತೀನಿ. ಏನ್ ಮಾಡ್ತೀರಿ ಆ ದಾಖಲಾತಿ ಇಟ್ಕೊಂಡು? ಯಾಕೆ ಸುಮ್ಮನೆ ಕೂತಿದ್ದೀರಿ? ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ತೋರಿಸಿದ್ದೀನಿ ನಾನು, ನಿಮ್ಮ ಮೀಡಿಯಾಗೆ ತೋರಿಸಿದ್ದೀನಿ. ಹೌದು, ವಿತ್ ದಾಖಲೆ ಸಮೇತ ಕೊಡ್ತೀನಿ, ಬನ್ನಿ. ನಮಗ್ ಕೊಡೋದಕ್ಕಿಂತ ತತ್ಸಮ ಪ್ರಾಧಿಕಾರಕ್ಕೆ ಕೊಟ್ಟಿದ್ರೆ ಅವ್ರ ಮೇಲೆ ಕೊಡೋಣ. ಎಲ್ಲ ಕಾಲಾವಕಾಶ ಕೂಡಿ ಬರುತ್ತೆ ಸರ್. ಇಷ್ಟು ದಿವಸ ಇಡೀ ಧ್ವಂಸಂದ್ರ ಗ್ರಾಮ ಪಂಚಾಯತಿಯಲ್ಲಿ, ಇಡೀ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಿಸ್ಟ್ರಿಯಲ್ಲಿ ಇವತ್ತಿಗೂ ಯಾವುದೇ ಪ್ರೆಸ್ ಮೀಟ್ ಕರೆದಿಲ್ಲ. ಕರೆಕ್ಟ್.
ಇವತ್ತಿಗೂ ಹಿಸ್ಟ್ರಿ ಇದೆ ನಮ್ಮೂರಲ್ಲಿ. ಸುಮಾರು 13 ಜನ ಅಧ್ಯಕ್ಷತೆಯಲ್ಲಿ. ನರೇಶ್ ಸರ್, ಅದಕ್ಕೊಂದು ಸಂತೋಷ ಸುದ್ದಿ ಏನಪ್ಪಾ ಅಂತಂದ್ರೆ ಈಡೆನ್ಸ್ ನ್ಯೂಸ್ ಬಿತ್ತರಿಸಿದ ಸುದ್ದಿಯಿಂದ ಪ್ರತಿಕ್ರಿಯೆ ಕೊಟ್ರ ತಾವು ಅಂತ. ಸರ್ ನಿಮ್ಮದು ದಯವಿಟ್ಟು ಒಂದೇ ಒಂದು ಅದು ಏನೋ ಭಯಂಕರವಾಗ ನೀವು ಇದ್ ಮಾಡಿದೀರಾ. ಜನಗಳು ಒತ್ತಡದಿಂದ ಅಧ್ಯಕ್ಷರು ತಲೆ ಮಾರ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಖಂಡಿತ ಇಲ್ಲ. ನನ್ನ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬೇಕಾಗಿತ್ತು. ನಾನು ಇಲ್ಲೇ ಇರ್ತೀನಿ ಸರ್ ಧ್ವಂಸನ. ನರೇಶ್ ಅವರೇ, ಇದು ಈಡೆನ್ಸ್ ನ್ಯೂಸ್ ಕೊಟ್ಟಂತಹ ಸುದ್ದಿ ಪ್ರಸಾರ ಅಷ್ಟೇ. ಅಧ್ಯಕ್ಷರ ಜೊತೆ ನಾವು ಮಾತಾಡ್ಲಿಕ್ಕೆ ಹೋದ್ವು, ಆದ್ರೆ ಕೈಗೆ ಸಿಗ್ಲಿಲ್ಲ ಅಂತ ಹೇಳಿದ್ದು ನಾರಾಯಣಪ್ಪ. 100% ನಾನು ಇಲ್ಲೇ ಇದ್ದೀನಿ, ಧ್ವಂಸನದಲ್ಲೇ ಇದ್ದೀನಿ. ನಾನು ನಾನು ಎಲ್ಲೂ ಹೋಗಿಲ್ಲ. ನಾನು ಆಕ್ಚುಲಿ ಒಂದು ಪ್ರೈವೇಟ್ ಖಾಸಗಿಯಲ್ಲಿ ನಾನು ಎಂಪ್ಲಾಯ್ ಸರ್ ಈಗ. ಓ ಹೌದಾ? ಪರವಾಗಿಲ್ಲ ನರೇಶ್ ಅವರೇ, ನೀವು ಅಧ್ಯಕ್ಷರಾಗಿದ್ಕೊಂಡು ಇನ್ನೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಹೌದು. ಓಕೆ. ನಮ್ಗೆ ವಿಧಿ ಇಲ್ಲ ಸರ್. ಈ ಧ್ವಂಸನ ಗ್ರಾಮ ಪಂಚಾಯತಿಯಲ್ಲಿ ನಮ್ ಸದಸ್ಯರು 3 ಜನ ಇವ್ರನ್ನ ಹೇಳ್ಕೊಂಡ್ರೆ ನಮ್ಗೆ ಅವಮಾನನೋ ಗೌರವ ನನ್ಗೆ ಗೊತ್ತಿಲ್ಲ. ಬಟ್ ಅದು ಧ್ವಂಸನ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಮನೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಸರ್ ಸದಸ್ಯರು. ಅಂತ ಪರಿಸ್ಥಿತಿ ಇರೋದು ಧ್ವಂಸನ ಗ್ರಾಮ ಪಂಚಾಯತಿ. ತಪ್ಪೇನಿಲ್ಲ ಬಿಡಿ, ಪ್ರೂಫ್ ತೋರಿಸ್ತೀನಿ ಸರ್, ಪ್ರೂಫ್ ತೋರಿಸ್ತೀನಿ. ಬೇರೆ ಪಂಚಾಯತಿಗಳ ತರ ನಮ್ದು ಐಷಾರಾಮಿ ಪಂಚಾಯತಿ ಅಲ್ಲ. ನೀವು ಹೆಂಗ್ ಸರ್ ಇದ್ದಿರೋದನ್ನೆಲ್ಲ ಮಾತ್ರ ಯಾವ ರಾಜ್ಯ ಸರ್ ನೀವು ಏನ್ ಆರೋಪ ಮಾಡಿದಾರ ಸರ್, ನಾನ್ ದಯವಿಟ್ಟು ನೀವು ಏನ್ ಆರೋಪ ಮಾಡಿದಾರೋ ಅದನ್ನ ದಾಖಲೆ ಸಮೇತ ಕೊಟ್ಟಾಗ ಸರ್ ನೀವು ಅದಕ್ ಮುಂಚೆ ಪ್ರಸಾರ ಮಾಡ್ಬಾರ್ದಾಗಿತ್ತು. ನನ್ನೊಂದು ಅನಿಸಿಕೆ. ಅವರು ಬಾಯಲ್ಲಿ ಹೇಳಿದ್ದು ನೀವು ಅದನ್ನೇ ಸತ್ಯಾಂಶ ಅನ್ಕೊಂಡು ನೀವು ಅದನ್ನ ಲೈವ್ ಮಾಡಿದ್ರೆ ನಿಮ್ಮ ಈಡನ್ ಟಿವಿಯಿಂದನೇ ಎಷ್ಟೋ ಜನಕ್ಕೆ ಬೇರೆ 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 ರೀತಿಯಲ್ಲಿ ನನಗೆ ಫೋನ್ಗಳು ಬಂದಿತ್ತು ಸರ್. ನನ್ನ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಅವ್ರ ಸ್ನೇಹಿತರು ಏನೋ ನಿಮ್ಮ ಅಪ್ಪ ಇಂಥ ಕೆಲಸ ಮಾಡ್ಬಿಟ್ಟಿದ್ದಾನೆ ಅಂತ ಕೇಳಿದ್ದಾರೆ ಸರ್. ಅವ್ರು ಬಂದು ನಮ್ಮ ಮನೇಲಿ ಕೇಳಿದ್ದಾರೆ ಸರ್. ನಮ್ಗೆ ಅದಕ್ಕಿಂತ ಅವಮಾನ ಇನ್ನೇನಿದೆ ಸರ್ ಹೇಳಿ? ಇಷ್ಟು ವರ್ಷದಲ್ಲಿ ನಮ್ ಬಗ್ಗೆ ಇವೆಲ್ಲನ ಕೇಳಿ ಸರ್. ಬಹಳ ಸ್ಪಷ್ಟವಾಗಿ ಒಂದ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಾರ್ವಜನಿಕ ಜೀವನದೊಳಗಡೆ ಆರೋಪಗಳು ಸಹಜ, ಆದ್ರೆ ಸರ್ ಆರೋಪ ಸಹಜ ತೆಗೆದುಕೊಂಡಿರುವಂತ ಜಸ್ಟ್ ಮಿನಿಟ್ ಸರ್, ನರೇಶ್ ಅವರು ತೆಗೆದುಕೊಂಡಂತಹ ಪ್ರತಿಕ್ರಿಯೆ ದಾಟಿ ಇತ್ತಲ್ಲ, ಆ ದಾಟಿ ಸ್ಥಳೀಯ ಸರ್ಕಾರದ ಆಡಳಿತಾರೂಢ ಪಕ್ಷದ ನಾಯಕನಿಗೆ ಇರಬೇಕಾದಂತಹ ಬದ್ಧತೆ. ಐ ರಿಯಲಿ ಅಪ್ರಿಶಿಯೇಟ್ ಯು ಬಿಕಾಸ್ ಕೇಳಿಸ್ಕೊಳ್ಳಿ ಸರ್, ತಾವು ನಿಮ್ ಪಂಚಾಯತಿ ಮುಖ್ಯಮಂತ್ರಿ ಇದ್ದಂಗೆ. ಸ್ಥಳೀಯವಾಗಿ ವಿಕೇಂದ್ರೀಕರಣದ ಆಡಳಿತದ ಒಳಗಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿಎಂ ಇದ್ದಂಗೆ, ವಿರೋಧ ಪಕ್ಷದವರು ವಿರೋಧ ಪಕ್ಷದ ನಾಯಕರಿದ್ದಂಗೆ ಅಂತ ಇಟ್ಕೊಳ್ಳಿ. ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳನ್ನ ಅಥವಾ ಪ್ರೆಸ್ ಮೀಟ್ ಕರೆದು ನಿಮ್ಮ ಮೇಲೆ ಆರೋಪ ಮಾಡಿದ್ದನ್ನ ಪ್ರಚಾರ ಅಥವಾ ಸುದ್ದಿ ಮಾಡುವಂತಹದ್ದು ಸುದ್ದಿ ಸಂಸ್ಥೆಯ ಕರ್ತವ್ಯ. ಆಸ್ ವೆಲ್ ಆಸ್ ತಮ್ಮ ಪ್ರತಿಕ್ರಿಯೆಗೂ ಕೂಡ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದೀವಲ್ಲ. ಬಿಕಾಸ್ ನಿಮ್ಮ ಆರೋಪ ಪ್ರತ್ಯಾರೋಪಗಳಿಂದ ಜನಸಾಮಾನ್ಯರಿಗೆ ಒಂದಷ್ಟು ಬ್ಯಾಡ್ ಮೆಸೇಜಸ್ ಹೋಗ್ತಾ ಇದೆ, ಅದು ಹೋಗ್ಬಾರ್ದು ಅಂತ. ಈಗ ಇದೇ ಈಡನ್ ಟಿವಿ ಮುನಿಯಪ್ಪನವರು, ನಮ್ ಮುನಿಯಪ್ಪನವ್ರು ಇದಾರಲ್ಲ ಸನ್ಮಾನ್ಯ ಪ್ರೆಸ್ ರಿಪೋರ್ಟರ್, ಅವ್ರನ್ನೇ ಕರ್ಕೊಂಡೋಗಿ ಜಿಲ್ಲಾ ಪಂಚಾಯತಿಯಲ್ಲಿ ಜೆ ವಿಚಾರದ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ, ನಾವು ನ್ಯೂಸ್ ಮಾಡಿದ್ವಿ. ನೀವೇ ಕ್ವಶನ್ ಮಾಡಿದ್ರಿ ಅವಾಗ. ಕರೆಕ್ಟ್. ನಾನೇ ಜೆ ವಿಚಾರದ ಬಗ್ಗೆ 2.5 ಕೋಟಿ ಹಗರಣದ ಬಗ್ಗೆ ನಾನು ಅಲ್ಲಿ ಹೋಗಿ ಕರ್ಕೊಂಡೋಗಿ ನ್ಯೂಸ್ ಮಾಡಿಸ್ದೆ. ಇಡೀ ಸ್ಟೇಟ್ ಅಲ್ಲಿ ಯಾರು ನ್ಯೂಸ್ ಮಾಡಿಲ್ಲ. ಈಡೆನ್ಸ್ ನ್ಯೂಸ್ ಇರೋದೇ ಜನಸಾಮಾನ್ಯರ ಕಷ್ಟಕ್ಕೆ. ಹೌದು, ಮುನಿಯಪ್ಪನವ್ರು ಹೇಳ್ಬೋದಾಯ್ತಲ್ಲ ಅವತ್ತು. ನಾವು ಹೋಗಿದ್ವಿ, ನಾವು ಕ್ವಶನ್ ಮಾಡಿದ್ವಿ, ನಾವು ಅವ್ರೇನು ಒಂದು ಆನ್ಸರ್ ಕೊಟ್ಟಿಲ್ಲ ಅಧಿಕಾರಿಗಳು. ವರದಿಗಾರನ ವರದಿಗಾರಿಕೆಯ ಮೇಲೆ ಪ್ರಶ್ನೆ ಬೇಡ ನರೇಶ್ ಅವರೇ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ದಾಖಲಾತಿಗಳು ಇಟ್ಕೊಂಡು ನಾನು ಮುಂದಿನ ಕಾನೂನು ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ದೀನಿ ಅಂತ ನಾರಾಯಣಪ್ಪ ಪ್ರೆಸ್ ಮೀಟ್ ಮಾಡಿದಾಗ ಸುದ್ದಿ ಮಾಡುವಂತಹದ್ದು ವರದಿಗಾರನ ಕರ್ತವ್ಯ. ಇದನ್ನ ಪರ್ಸನಲ್ ಆಗಿ ತೆಗೆದುಕೊಳ್ಳೋದು ಬೇಡ. ತಾವು ಸಾರ್ವಜನಿಕ ಜೀವನದಲ್ಲಿದ್ದೀರಿ, ನಿಮ್ಗೆ ಪ್ರಬುದ್ಧತೆ ಇದೆ. ಸರ್ ಅವ್ರ ಕಡೆ ದಾಖಲೆಗಳು ಇಷ್ಟು ನನ್ನ ಮೇಲೆ ಅಲಿಗೇಷನ್ ಮಾಡಿದಾರಲ್ಲ, ನೀವ್ ಏನ್ ತಗೊಂಡಿದ್ದೀರಾ? ಖಂಡಿತ ನಾನು ನಿಮ್ಗೆ ಸೆಂಡ್ ಮಾಡಿಸ್ಕೊಡ್ತಾನೆ. ನಮ್ಮ ವರದಿಗಾರರು ಬಂದು ತಮ್ಗೆ ಕಳಿಸಿರುವಂತಹ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ನಿಮ್ಗೆ ತಲುಪಿಸುವಂತಹ ಕೆಲಸ ನಡೆಯುತ್ತೆ. ಐ ವಿಲ್ ಒಂದ್ ನಿಮಿಷ ನರೇಶ್ ಅವರೇ. ಆದ್ರೆ
ಸ್ಥಳೀಯ ಮಟ್ಟದ ರಾಜಕಾರಣದಲ್ಲಿಯೂ ಕೂಡ ಇಂತಹ ಪ್ರಬುದ್ಧ ಚರ್ಚೆಗಳು ನಡಿಬೇಕು. ಇದನ್ನ ತಾವು ಯಾರೋ ಏನೋ ನನ್ನ ಮೇಲೆ ಟಾರ್ಗೆಟ್ ಮಾಡ್ಬಿಟ್ರು ಅಂತ ಅನ್ಕೊಳ್ಳೋದಕ್ಕಿಂತ ನೀವು ನಿಮ್ ಪಂಚಾಯತಿ ಬಿಟ್ರೆ ಹೊರಗಡೆ ಗೊತ್ತಿತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ರೈಟ್ ನಾವ್ ನೀವ್ ಯಾರು ಅನ್ನೋದು ಇಡೀ ತಾಲೂಕು ಗೊತ್ತಾಯ್ತು. ನಿಮ್ ಬದ್ಧತೆ ಏನು ಅನ್ನುವಂತಹದ್ದು ಇಡೀ ತಾಲೂಕಿನ ಜನಕ್ಕೆ ಗೊತ್ತಾಯ್ತು. ಹೌದು, ಸಂತೋಷ. ಹಾಗಾಗಿ ಅಧ್ಯಕ್ಷರೇ, ನಾನ್ ನಿಮ್ಗೆ ಇನ್ನೊಂದು ಪ್ರಶ್ನೆ ಏನ್ ಕೇಳ್ತೀನಿ ಅಂತ ಹೇಳಿದ್ರೆ, ಈಗ ನಾರಾಯಣಪ್ಪನವ್ರು ನಿಮ್ಮ ಮೇಲಗಡೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರು, ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ರಿ. ವಾಟ್ ನೆಕ್ಸ್ಟ್? ಮುಂದಿನ ನಡೆ ಏನು? ಸರ್, ನಾನು ಯಾವಾಗ್ಲೂ 24 hours ಸಿದ್ಧವಾಗಿದ್ದೀನಿ. ಯಾವುದೇ ದಾಖಲೆಗಳು ಅವ್ರು ಪ್ರೂವ್ ಮಾಡ್ಲಿ. ಅವ್ರು ಏನೇನ್ ಮಾಡಿದಾರ ಅಂತ ನಾನು ದಾಖಲೆಗಳು ಮೀಡಿಯಾಗೆ ತೋರಿಸಿದೀನಿ. ದಾಖಲೆಗಳು ಇದೆ ನನ್ನ ಹತ್ರ. ಇನ್ನ ಅವ್ರು ಮುಂದುವರೆದ್ರೆ ಇನ್ನ ದಾಖಲೆಗಳಿದೆ ನನ್ನ ಹತ್ರ, ವಿಡಿಯೋಸ್ ಇದೆ, ದಾಖಲೆಗಳಿದೆ. ನಾನು ಇನ್ನ ಬಿಡ್ತೀನಿ ಸರ್. ನಾನು ಯಾಕಂದ್ರೆ ನಾನೊಬ್ಬರ ಮೇಲೆ ನಾನು ನನ್ನ ಹತ್ರ ದಾಖಲೆ ಇಲ್ದಿರ ನಾನು ಮಾತಾಡಕ್ ಹೋಗಲ್ಲ. ಇನ್ನ ದಾಖಲೆಗಳು ಶೇಖರಣೆ ಮಾಡ್ಕೊಂಡು ಇನ್ನ ಬಿಡ್ತೀವಿ. ಇದೆ ನಮ್ದು ಏನಿದ್ರೆ ಬಿಡ್ಲಿ, ಸಂತೋಷ. ನಾನು ಅದಕ್ಕೆ ನೀವೇ ಎಲ್ಲ ಜನ ಇದ್ದಾರೆ. ನೀವು ಅವ್ರಿಗೆ ಒಂದು ಪಂಥಾಹ್ವಾನ ಕೊಟ್ಟಿದ್ದೀರಿ. ಹೌದು. ಯಾವಾಗ ಕರಿಬಹುದು ನೀವು ಹೇಳ್ಬೋದಾ? ನಾವೇನಿಲ್ಲ ಸರ್, ಅವರು ಇವಾಗ ನಾನು ಕರೆದು ಆಲ್ರೆಡಿ ಪ್ರೆಸ್ ಮೀಟ್ ಕರೆದಿದ್ದೀನಿ. ನಂದು ಏನಿದೆಯೋ ನಾನು ಎಲ್ಲ ವಿವರಣೆ ಕೊಟ್ಟಿದ್ದೀವಿ ಸರ್, ಅಷ್ಟೇ. ಅವ್ರೇನ ಮುಂದುವರೆದ್ರೆ ಸಂತೋಷ, ಅದಕ್ಕೇನು ನಾವು ಸಿದ್ಧವಾಗಿದ್ದೀವಿ ಸರ್. ಇದು ಒಂದೊತ್ತಿಗೆ ಸರ್. ಎರಡನೇದೇನಪ್ಪಾ ಅಂದ್ರೆ, ನಾರಾಯಣಪ್ಪನವ್ರ ಜೊತೆ ದಸಂಸದ ಲೀಡರ್ಗಳು ಕೂಡ ಕೂತಿದ್ರು. ಹೌದು. ಅವ್ರ ಬಗ್ಗೆ ತಮ್ಮ ಕಮೆಂಟ್ ಸರ್? ಅವರು ನನ್ ಬಗ್ಗೆ ನನ್ಗೆ ಇವತ್ತಿಗೂ ನಾನು ಯಾವ ಜನಾಂಗಕ್ಕೂ ತೊಂದರೆ ಮಾಡ್ದವನಲ್ಲ. ನಾನು ಯಾವುದೇ ವಿಚಾರನ ನಾನು ಎಲ್ಲೂನು ನಾನು ಇವತ್ತಿಗೂ ಧ್ವಂಸದಲ್ಲಿ ಕೇಳ್ಕೊಳ್ಳಿ, ನಾನು ಜಾತಿ ಎತ್ಕೊಂಡು ರಾಜಕೀಯ ಮಾಡ್ದವನಲ್ಲ. ನಾನು ಯಾವುದೇ ಜಾತಿಗೂ ಅವಮಾನ ಮಾಡ್ದವನಲ್ಲ. ಆಯ್ತಾ? ಈ ತರ ಇರುವಾಗ ಅವರು ಏನೋ ಪಾಪ ಅವರು ಸ್ವಾರ್ಥಕ್ಕೆ ಇಲ್ಲ, ಅವರು ಏನೋ ನಮ್ಮ ಊರಿನ ಉದ್ಧಾರಕ್ಕೋಸ್ಕರ ಹೋಗಿದ್ರು ನಮ್ಗೆ ಗೊತ್ತಿಲ್ಲ ಸರ್. ಏನೋ ಅವ್ರವ್ರು ವಿಚಾರಕ್ಕೆ ಸಂಬಂಧಪಟ್ಟಿರೋದು. ಆಕ್ಚುಲಿ ಅವ್ರು ಯಾವ್ದು ಪಾರ್ಟಿನೂ ಅಲ್ಲ, ಆಕ್ಚುಲಿ ಸಂಘಟನೆ ಅವ್ರದ್ದು. ಈ ರಾಜಕೀಯ ವ್ಯಕ್ತಿ ಜೊತೆ ಸೇರ್ಕೊಂಡು ಅವ್ರು ಏನಕ್ಕೆ ನಮ್ಗೆ ಆತರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಮ್ಗೆ ಇವತ್ತು ಗೊತ್ತಿಲ್ಲ ಸರ್. ಇದಂತೂ ಸತ್ಯ. ಬಟ್ ಇವತ್ತು ವರದಿಗಾರನ್ ಪ್ರಶ್ನೆ ಮಾಡಿದ್ರಿ, ಅದೇ ಸಂಘಟನೆ ಅವ್ರನ್ನ ಯಾಕೆ ನೀವು ಪ್ರಶ್ನೆ ಮಾಡಕ್ಕಾಗ್ಲಿಲ್ಲ? ಯಾಕೆ ಸರ್ ಅವರು ಸಂಘಟನೆ ಮಾಡ್ತಾ ಇದ್ರಿ ಅಂತ ಕೇಳಕ್ಕಾಗ್ಲಿಲ್ಲ ಅಧ್ಯಕ್ಷರೇ? ಅಲ್ಲಲ್ಲ, ಅವ್ರ ಸಂಘಟನೆ ಯಾವ ದೃಷ್ಟಿಕೋನದಲ್ಲಿ ತಗೊಂಡ್ ಹೋಗ್ತಾ ಇದಾರ ನಮ್ಗೆ ಗೊತ್ತಾಗ್ತದೆ ಸರ್. ಸಂಘಟನೆ ಏನು ನಾನ್ ತಪ್ಪು ಮಾಡಿದ್ರು ನಾನ್ ಕ್ವಶನ್ ಮಾಡ್ಬೋದು. ಕರೆಕ್ಟ್. ವಿತ್ ದಾಖಲೆ ಸಮೇತ ನನ್ಗೆ ಕ್ವಶನ್ ಮಾಡ್ಬೇಕು. ನರೇಶ್ ಅವರೇ, ಸುಮ್ನೆ ಬರೀ ಮಾತಲ್ಲಿ ಮಾತಾಡೋಣ, ಸ್ವಲ್ಪ ಮಾತಾಡೋಣ. ನಾವು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ. ತಾವು ಅವರು ವರದಿಗಾರ ಸುದ್ದಿ ಮಾಡ್ತಾ ಇದ್ದಾಗೆ ಕೇಳಿದ್ರಲ್ಲ, ಹೌದು, ತಾವು ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ಕೂತಿದ್ರಿ. ಅಲಿಗೇಷನ್ ಮಾಡುತ್ತೆ ಒಂದು ಸಂಘಟನೆ, ಆಯ್ತು, ನಾರಾಯಣಪ್ಪನವ್ರ ಜೊತೆ ಕೂತ್ಕೊಂಡು ಆ ಸಂಘಟನೆಯವ್ರನ್ನಾರು ಕರೆದು ಇಲ್ರಿ ಈ ತರ ಆಗಿದೆ ಅಂತೇಳಿ ಮಾತಾಡ್ಬೋದಾಗಿತ್ತಲ್ಲ ಪ್ರೆಸ್ ಮೀಟ್ ಆದ್ಮೇಲೆ. ಆದ್ರೂ ಯಾಕೆ ನಾನು ಸತ್ಯವಾಗಿದ್ದೀನಿ ಸರ್. ನಾನು ನನ್ಗೆ ಆ ಕೆಲಸ ಮಾಡಲ್ವಾ? ಅಲ್ಲ, ಮಾಡೋಣ ಅದು ಕಾಲಕೋಶ ಬೇಕು. ಅದಕ್ಕೆ ಕೇಳ್ತಾ ಇರೋದು. ಯಾಕಂದ್ರೆ ಸರ್, ಇದು ವಿಕೇಂದ್ರೀಕರಣ ಈಗ ಸಂಘಟನೆಗಳು ಅಲ್ಲ, ಅವ್ರ ಪಾಪ ಇರುವಂತಹ ನಾಯಕರುಗಳು ಬರಬೇಕು ಸರ್. ಈಗ ಬಂದಾಗ ಪ್ರಬುದ್ಧವಾಗಿ ಚರ್ಚೆ ಮಾಡಿ ಸಮಾಜಕ್ಕೆ ಮತ್ತು ಗ್ರಾಮಗಳಿಗೆ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು. ಅದೇ ವಿಕೇಂದ್ರೀಕರಣ ಆಡಳಿತದ ಉದ್ದೇಶ. ಹೌದು, ಸತ್ಯ. ಈಗ ನಾನು ಅಂತ ಇವಾಗ SC ಆಗಿ ನಾನು ಅಂತ ದೌರ್ಜನ್ಯಗಳು ಮಾಡಿದ್ರೆ ನನ್ ಮೇಲೆ ಇವರು ಪ್ರೆಸ್ ಮೀಟೇ ಕರೀತಾ ಇರ್ಲಿಲ್ಲ. ನಿಮ್ಗೂ ಗೊತ್ತಿರೋ ವಿಚಾರನೇ. ಇಡೀ 28 ಗ್ರಾಮ ಪಂಚಾಯತಿಗಳಲ್ಲಿ ನನ್ನಂತ ಒಬ್ಬ ಅಧ್ಯಕ್ಷ ಯಾರು ಇಲ್ಲ ಸರ್. ಸಮಾಜ ಏನಿದೆ ಅಂತ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತು ಸರ್. ವರದಿಗಾರರಿಗೆ ಸಮಾಜ ನೋಡಿ ಸರ್, ಕೆಲವು ಬೂದಿ ಮುಚ್ಚಿದ ಕೆಂಡ ತರ ಇರುತ್ತೆ, ನಿಮ್ಗೂ ಗೊತ್ತಿರೋದೆ. ಈ ತರ ಇರೋವಾಗ ನಾನು SC ಅಧ್ಯಕ್ಷ, ನನ್ನ ಅಧ್ಯಕ್ಷತೆಗೆ ಧಕ್ಕೆ ಬರ್ಬೇಕಂತ ವಿಚಾರಗಳು ಧಕ್ಕೆ ತರ್ಬೇಕಂತಾನೆ ಇವರು ಹುನ್ನಾರ ಮಾಡ್ತಾರೆ ಸರ್. ಮಾತಿಗೆ ನಿಮ್ ಪ್ರತಿಕ್ರಿಯೆ ಸರ್? ಆರ್ತಿಗೌಡ ಅವರು ಈಗ ನಮ್ DS ಸೂರ್ಯನಾರಾಯಣ ಅವರು 2006
ಅದನ್ನ ಆದೇಶ ಮಾಡ್ಕೊಂಡ್ ಬಂದಿರೋದು. ಹ್ಮ್ ಆರತಿ ಗೌಡ ಅವ್ರು ಬಂದು ನಮ್ಮೂರಿಗೆ ಹೆಚ್ಚು ಕಮ್ಮಿ ಒಂದು 7 ವರ್ಷದಿಂದ 8 ವರ್ಷ ಆಗಿದೆ. ಹ್ಮ್ ನಾಣಪ್ಪನವರು ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಸಭೆಯಲ್ಲಿ ಮಾತಾಡ್ತಾ ಇದ್ರು. ನೀನ್ ಹಂಗ್ ಮಾಡ್ಬಿಟ್ಟೆ ಹಿಂಗ್ ಮಾಡ್ಬಿಟ್ಟೆ ನಿನ್ನ ನಾನು ಬಿಡಲ್ಲ ಆಟ್ಬಿಟ್ಟು ಅದು ಇದು ಅಂತ ಹೇಳ್ತಾ ಇದ್ರು. ಅವರು ನನ್ ಮೇಲೆ ದೌರ್ಜನ್ಯ ಮಾಡಿದ್ದು. ನಾನು ಒಬ್ಬ ಅಧ್ಯಕ್ಷ ಆಗಿ 37 ಜನ ಸದಸ್ಯರ ಮುಂದೆ ನಾನು ದೌರ್ಜನ್ಯ ಮಾಡಿದ್ದೆ. ಆಗುತ್ತೆ ಹೇಳಿ, ಏನಕ್ ಮಾಡ್ಬೇಕು ಅವ್ರ ಮೇಲೆ ದೌರ್ಜನ್ಯ? ಅದಕ್ ಸಪೋರ್ಟ್ ಆಗಿ ಆರ್ತಿ ಗೌಡ ಅವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಹ್ಞೂ ಅಂತ ಇದ್ರು. ಅಪ್ಪ ನಿಮ್ಗ್ ಗೊತ್ತಾಗಲ್ಲ, ಅದ್ರ ಹಿಂದೆ ಸುಮಾರು ವರ್ಷದ ಇತಿಹಾಸ ಇದೆ, ನಿಮ್ಗೆ ಗೊತ್ತಾಗಲ್ಲ ಕೂತ್ಕೊಳ್ಳಮ್ಮ ಅಂತ ಹೇಳಿತ್ತಪ್ಪ. ಆಯಮ್ಮನು ಅದೇ ವಿಚಾರನೇ ಹೇಳಿದ್ದು. ನಾನು ಇನ್ನು ಯಾವ ರೀತಿಯಲ್ಲಿ ಹೇಳ್ಬೇಕಾಗಿತ್ತು ನೀವೇ ಹೇಳಿ ಸರ್, ನಾನು ಕಲ್ತ್ಕೊಂತೀನಿ. ಇನ್ ಯಾವ ರೀತಿ ಇನ್ನೇ ಎಷ್ಟು ಗೌರವ ಕೊಡ್ಬೇಕು, ನಾನು ಅಗೌರವಾಗಿ ನಡ್ಕೊಂಡಿದ್ದೀನೋ ಗೌರವ ಕೊಟ್ಟಿದ್ದೀನೋ ನೀವೇ ಹೇಳಿ. ಮೇಲ್ನೋಟಕ್ಕೆ ನನಗಂತೂ ಅನಿಸ್ತಾ ಇದೆ ಗೌರವ ಕೊಟ್ಟೆ ಮಾತಾಡಿದಿರಿ ಅಂತ. ಆಯಮ್ಮ ಹೇಳಿದ ರೀತಿಯಲ್ಲಿ ಯಾವ ರೀತಿ ಇತ್ತು ಅದ ನೀವು ನಿಮ್ ಪ್ರೆಸ್ ಮೀಟ್ ನಲ್ಲೇ ಉತ್ತರ ಕೊಟ್ಟಿದ್ದೀರಿ ಅಂತ ಭಾವಿಸ್ತೀನಿ. ಅದಕ್ಕೆ ಅಲ್ಲ ಸರ್, ಆಯಮ್ಮ ಪ್ರೆಸ್ ಮೀಟ್ ಕರೆದಾಗ ಆಯಮ್ಮ ಯಾವ ರೀತಿಯಲ್ಲಿ ಹೇಳಿದ್ರು? ಅಮ್ಮ ನೀನ್ ಮಾತಾಡ್ಬೇಡ ಕುತ್ಕೊಳ್ಳಮ್ಮ ಅಂತ ಹೇಳಿದ್ರು, ಅದು ಅಗೌರವ ಸರ್. ಹೇಳಿ ವಾಟ್ ನೆಕ್ಸ್ಟ್ ಸರ್? ಹಾಗಿದ್ರೆ ಪಂಥಾಹ್ವಾನಕ್ಕೆ ಅವರು ಸಿದ್ಧ ಅಂತ ಹೇಳಿದ್ರೆ ತಾವು ನೇರ ಕೂತು ಸಾಮಾನ್ಯ ಸಭೆನಲ್ಲೇ ಚರ್ಚೆ ಮಾಡಿ ಅವರ ಹಗರಣನ ನೀವು ಬಟ್ಟಾ ಬಯಲು ಮಾಡ್ತೀರಿ? ಮಾಡ್ತೀನಿ. ಸತ್ಯಾಂಶ ಇದೆ ಸರ್. ಸರ್ ವಿತ್ ದಾಖಲೆ ಕೊಡ್ತೀನಿ ನಿಮ್ಗೆ. ನೀವು ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ನನ್ಗೆ ಮುಖಾಮುಖಿ ಸಿಕ್ಕಿದ್ರೆ ನಿಮ್ಗೆ ಡೈರೆಕ್ಟ್ ದಾಖಲೆ ಕೊಡ್ತೀನಿ. ನೀವೇ ಅದನ್ನ ಹೇಳಿ, ಸತ್ಯನ ಸುಳ್ಳ ಅನ್ಬಿಟ್ಟು. ಎಸ್ ಆ ಕೆಲಸಕ್ಕೆ ಏನ್ಸ್ ನ್ಯೂಸ್ ಮುಂದಾಗುತ್ತೆ ಸರ್. ನಾನ್ ರೆಡಿ ಇದ್ದೀನಿ ಸರ್. ನಾರಾಯಣಪ್ಪನವ್ರು ಏನ್ ಮಾಡ್ತಾರೆ ಅನ್ನುವಂತಹದ್ದನ್ನ ಕಾದು ನೋಡ್ಬೇಕು. ನೋಡಿ ಸರ್, ಏನು ತೊಂದರೆ ಇಲ್ಲ ಸರ್, ಧೈರ್ಯವಾಗಿದ್ದೀವಿ. ಸತ್ಯ ಇದೆ, ಸತ್ಯಮೇತ ಜಯತೆ. ನಾನ್ ಸತ್ಯವಾಗಿದ್ದೀನಿ. ಅವ್ರು ಏನಾದ್ರು ತಗೊಂಡ್ ಬಂದ್ ಕೊಡಂಗಿದ್ರೆ ಕೊಡ್ಲಿ, ಪ್ರೂವ್ ಮಾಡ್ಲಿ ಸರ್. ನಾನ್ ಪ್ರೂವ್ ಮಾಡ್ತೀನಿ. ನೀವೇನು ಅಧ್ಯಕ್ಷರಾಗಿ ಕ್ರಮಕ್ಕೆ ಮುಂದಾಗಿದ್ರು ಅಥವಾ ಕೈಂಕರ್ಯಕ್ಕೆ ಮುಂದಾಗಿದ್ರು ಆ ಕೆಲಸ ಮುಂದುವರಿಸ್ತೀರಿ? ಅಲ್ಲಿ ನನ್ನ ಮೇಲೆ ಏನು ಸುಳ್ಳು ಆರೋಪ ಹಾಕಿದ್ದಾರೆ ಇವರು, ಅದನ್ನ ನಾನು ಮಾನ ಮೊಕದ್ದಮೆ ನಷ್ಟ ನಾನು ಹಾಕ್ತೀನಿ. ಮಾನ ನಷ್ಟ ಮೊಕದ್ದಮೆ ಹಾಕ್ತೀರಿ? ಹೌದು ಸರ್, ಹೌದು. ನನಗೆ, ನನ್ನ ಫ್ಯಾಮಿಲಿಗೆ, ನಮ್ಮ ಸಮಾಜಕ್ಕೆ, ನನ್ನ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿಗೆ ನನಗೆ ಅವಮಾನ ಆಗಿದೆ ಸರ್. ವಿತ್ ದಾಖಲೆ ಇಲ್ಲ, ಅವ್ರಿಗೆ ದಾಖಲೆ ಇಲ್ಲ. ಇಲ್ದಿರೋದ್ನೆಲ್ಲ ಇಲ್ಲ ಸಲ್ಲದ ಆರೋಪಗಳನ್ನ ನನ್ನ ಮೇಲೆ ಹಾಕಿದ್ದಾರೆ. ಮೀಡಿಯಾ ಮುಂದೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಅದು ನಿಜ ಅಂತ ಹೇಳ್ತಾರೆ. ಅದು ಸುಳ್ಳು ಸರ್. ವಿತ್ ದಾಖಲೆ ಬೇಕು. ನನ್ನ ಬಗ್ಗೆ ನೀವು ಗುಪ್ತ ಸಮೀಕ್ಷೆ ಮಾಡ್ಬಿಡಿ, ನನ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ಸಚ್ ಎ ಸ್ವೀಟ್ ಆಫ್ ಯು. ನಿಮ್ಮ ಡೇರ್ನೆಸ್ಸಿಗೆ ಇಡನ್ಸ್ ನ್ಯೂಸ್ ಅಭಿನಂದಿಸುತ್ತೆ. ಬಟ್ ಸತ್ಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬೂದಿ ಮುಚ್ಚಿದಂತಹ ಕೆಂಡ ಇದ್ದಾಗೆ. ಒಂದು ಸಣ್ಣ ಗಾಳಿ ಬಂತು ಅಂತ ಹೇಳಿದ್ರೆ ಮತ್ತದು ಹೊತ್ಕೊಳ್ಳುತ್ತೆ. ಎಚ್ಚರಿಕೆ ಇರಲಿ. ಭ್ರಷ್ಟರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇದು ಪ್ರಜಾಪ್ರಭುತ್ವ. ಯಾರೂ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಡಿಯೂರಪ್ಪನವರೇ ಕಾನೂನು ಕುಣಿಕೆನಲ್ಲಿ ಸಿಗಾಕೊಂಡ್ರು. DK ಶಿವಕುಮಾರ್ ಸಿಗಾಕೊಂಡಿದ್ದು ಒದ್ದಾಡ್ತಾ ಇದ್ದಾರೆ. ಇನ್ನು ನಾನು ನೀವು ಎಲ್ಲ ಯಾವ ಲೆಕ್ಕ? ಬಟ್ ನಾರಾಯಣಪ್ಪನವರ ಆರೋಪದಲ್ಲಿ ಹುರುಳಿಲ್ಲ ಅನ್ನೋದಾದ್ರೆ ತಾವು ಮಾನನಷ್ಟ ಮೊಕದ್ದಮೆ ಹುಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ನರೇಶ್ ಅವರು ಏನಾದ್ರು ತಪ್ಪು ಮಾಡಿದ್ದಾರೆ ಅನ್ನೋದಾದ್ರೆ ಅವರು ಕಾನೂನು ಸಮರಕ್ಕೆ ಇಳಿತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮ್ಮಿಬ್ಬರ ಅಗ್ಗಜಗ್ಗಾಟದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗದಿದ್ದಂಗೆ ನೋಡ್ಕತ್ತೀರಿ. ನರೇಶ್ ಅವ್ರಿಗೆ ಆ ತರದೊಂದು ಬದ್ಧತೆ ಇದೆ ಅಂತ ನಾನಾದ್ರೂ ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮಿಂದ ಯಾವುದೇ ತೊಂದರೆ ಇಲ್ಲ. 28 ಪಂಚಾಯತಿ ಕಂಪ್ಯಾರಿಸನ್ ಮಾಡಿದ್ದಾರೆ ನನಗೆ. 28 ಪಂಚಾಯತಿ, ಇಡೀ ತಾಲೂಕು 28 ಪಂಚಾಯತಿ ಅಷ್ಟು ನನ್ನಷ್ಟು ಇದು ಯಾರು ಇಲ್ಲಂತೆ. ಫಸ್ಟ್ ಅಧ್ಯಕ್ಷರು ಅವ್ರ ಸರ್ವಿಸ್ ಅಲ್ಲೇ ನೋಡಿಲ್ಲಂತೆ. ಅವ್ರಿಗೆ 61 ವರ್ಷ, ನಾನು 45 ವರ್ಷ ಸರ್. ಸರ್ ಹೆಸರು ಮಾಡ್ಬೇಕಂದ್ರೆ ವರ್ಷಗಳು ಬೇಕಾಗಿಲ್ಲ, ಒಂದು ದಿನಗಳು ಸಾಕು. ನಾವು ಒಳ್ಳೇದ್ ಮಾಡಿದ್ರೆ ಜನಮಾನಸಕ್ಕೆ ಬೇಕಾಗಿರುವಂತಹ ಕೈಂಕರ್ಯಗಳು ಮಾಡ್ಬಿಟ್ರೆ ಒಂದಿನದಲ್ಲಿ ಹೀರೋ ಸರ್. ಹೌದು ಸರ್. ಈಗ ನಾನು ಹೇಳ್ತಾ ಇದ್ದೀನಿ ಸರ್, ನಿಮ್ ಏನು ಗುಪ್ತ ಸಮೀಕ್ಷೆ ನನ್ ಬಗ್ಗೆನೂ ಕೇಳಿ, ನಾರಾಯಣಪ್ಪನವ್ರ ಬಗ್ಗೆನೂ ಕೇಳ್ಕೊಳ್ಳಿ. ಇಡೀ ಧ್ವಂಸನದಲ್ಲಿ ಮಾಡಿ. ಅದೇನು ಇದಾಗ್ತದ ನಾನು ಇದ್ ಮಾಡ್ತೀನಿ ಸರ್. ಮಾಡಿ, ಸಂತೋಷ.
ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಲ್ಲ, ಮಾಡಿ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಮಾಡಿ ಸರ್, ಮಾಡಿ. ಎಸ್ ಎಸ್ ಎಸ್, ಥ್ಯಾಂಕ್ ಯು ನರೇಶ್, ಈಡೆನ್ಸ್ ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಬದ್ಧತೆಯ ಪ್ರತಿಕ್ರಿಯೆಗೆ ಈಡೆನ್ಸ್ ನ್ಯೂಸ್ ಅಭಿನಂದಿಸುತ್ತೆ. ಆದ್ರೆ ನಿಮ್ಮ ಪಂಥ ಆಹ್ವಾನಕ್ಕೆ ನಾರಾಯಣಪ್ಪ ಏನ್ ಮಾಡ್ತಾರೆ ಅದನ್ನ ಕಾದ್ ನೋಡ್ಬೇಕು. ಆಯ್ತು ಸರ್, ಸಂತೋಷ ಸರ್, ಸಂತೋಷ. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ದೊಮ್ಮಸಂದ್ರದ ಅಧ್ಯಕ್ಷ, ದೊಮ್ಮಸಂದ್ರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಶ್ ಅವರ ಮಾತು. ಅವ್ರನ್ನ ಎಲ್ಲದಕ್ಕೂ ಸಿದ್ಧ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಲೆಟ್ ಇಟ್ ಬಿ ಸಿ, ಅವ್ರು ಇನ್ನೇನು ಮಾಡ್ತಾರೆ. ನಾರಾಯಣಪ್ಪನವರು ಈ ಪಂಥ ಆಹ್ವಾನಕ್ಕೆ ಸಿದ್ಧರಿದ್ದಾರಾ ಅದನ್ನು ಕಾದು ನೋಡಬೇಕು. ನೋಡೋಣ. ಎಲ್ಲರಿಗೂ ನಮಸ್ಕಾರ. ಆ ಸಭೆಗೆ ಎಲ್ಲ ಮಾಧ್ಯಮದವ್ರಿಗೆ ಹಾಗೂ ನಮ್ಮ ಹಿರಿಯರಿಗೆ ಹಾಗೂ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಸ್ವಾಗತನ ಬಯಸ್ತಾ ಇದ್ದೀವಿ. ಏನು ಈ ಹಿಂದೆ ಇದೇ ಮೊದಲ ಬಾರಿಗೆ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ದೊಮ್ಮಸಂದ್ರ ಗ್ರಾಮದಲ್ಲಿ ಅಧ್ಯಕ್ಷರ ಮೇಲೆ ಆಪಾದನೆ ಹಾಕಿದ್ದಾರೆ. ಈ ಒಂದು ವಾರದಿಂದ ಹಾಕಿದ್ದಾರೆ. ನಾವು ತಕ್ಷಣವೇ ಅದಕ್ಕೆ ಉತ್ತರ ಕೊಡಬೇಕು ಅಂದ್ಕೊಂಡಿದ್ವಿ. ಕಾರಣಾಂತರಗಳಿಂದ ಅಂದರೆ ಅವ್ರದ್ದು ದಾಖಲೆಗಳೆಲ್ಲ ನಾವು ಶೇಖರಣೆ ಮಾಡೋ ಅಷ್ಟೊತ್ತಿಗೆ, ಯಾಕಂದರೆ ನಾವು ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದು ದೊಮ್ಮಸಂದ್ರದಲ್ಲಿ ನಾವು ಸುಮ್ಮನೆ ಹೇಳಿಕೆ ಕೊಡೋಕ್ಕೆ ಆಗಲ್ಲ. ನಮ್ಮನ್ನು ದೊಮ್ಮಸಂದ್ರ ಗ್ರಾಮಸ್ಥರು ನಂಬಿದ್ದಾರೆ, ಹಾಗೂ ನಮ್ಮ ಪಾರ್ಟಿಯವರು ಹಾಗೂ ನಮ್ಮ ಹಿರಿಯರು ಅವರೆಲ್ಲ ನಂಬಿ ನಮ್ಮನ್ನು ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನಿಲ್ಲಿಸಿ ಊರಿನ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು. ಎಲ್ಲರನ್ನೂ ಕೂಡಿಸ್ಕೊಂಡು ಯಾವುದೇ ಜಾತಿ ಭೇದ ಹಾಗೂ ಪಕ್ಷ ಎಲ್ಲ ಮರೆತು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗ್ಬೇಕಂತ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಇಷ್ಟು ದಿವಸ ನಡ್ಸ್ಕೊಂಡು ಬಂದಿದ್ದೀನಿ. ಇವಾಗ 2 ತಿಂಗಳಾಗಿದೆ ನಾನು ಅಧ್ಯಕ್ಷರಾಗಿ. ಇದೇ ಮೊದಲನೇ ಬಾರಿಗೆ ನನ್ನ ಮೇಲೆ ಈ ಒಂದು ವಾರದಿಂದ ಕೆಲವು ಹಿರಿಯರು, ರಾಜಕೀಯ ವ್ಯಕ್ತಿಗಳು, ಸಂಘಟನೆಗಳು ಕೆಲವರೆಲ್ಲ ಸೇರಿ ನನ್ನ ಮೇಲೆ ಆಪಾದನೆ ಹಾಕಿದ್ದಾರೆ. ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಈ ಪ್ರೆಸ್ ಮೀಟ್ ಕರೆದಿದ್ದೀವಿ. ಮೊದಲನೇದಾಗಿ ಕೃಷ್ಣಾರೆಡ್ಡಿ ಅವ್ರದ್ದು ಏನು 2017ರಿಂದ ಭೂ ಕಬಳಿಕೆ ಕೇಸು ಪ್ರಕರಣ ನಡೀತಾ ಇದೆ. ಆ ಪ್ರಕರಣ ಈಗ ಭೂ ಕಬಳಿಕೆಯಲ್ಲಿ ಪ್ರಕರಣ ನಡೆಯೋದ್ರಿಂದ ಅದಕ್ಕೆ ದಾಖಲೆಗಳು ನಾನು ಮಾಡಿಕೊಟ್ಟಿದ್ದೀನಿ ಅಂತ ಇದೇ ಮೊದಲೇ ನಾರಾಯಣಸ್ವಾಮಿ ಅವರು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ನನ್ನ ಅವಧಿ ಬಂದು 2 ವರ್ಷದ 2 ತಿಂಗಳಾಗಿದೆ. ನಾನು 2023ರಲ್ಲಿ ನಾನು ಅಧ್ಯಕ್ಷರಾಗಿದ್ದೀನಿ. ನನ್ನ ಅವಧಿಯಲ್ಲಿ ಯಾವುದನ್ನು ಆಗಿದ್ದರೆ ಅವರು ಬಹಿರಂಗವಾಗಿ ತೋರಿಸ್ಬೋದು. ನಾನು ಅವ್ರೇನು ಹೇಳ್ತಾರೋ ನಾನು ಅದು ಬದ್ಧನಾಗಿರ್ತೀನಿ. ಹಾಗೆ ಅದು ಪ್ರಕರಣ ನಡೆಯುವಾಗ ಕೋರ್ಟಲ್ಲಿ ತೀರ್ಮಾನ ಆಗ್ತೈತೆ. ಯಾರು ಭೂ ಕಬಳಿಕೆ ಮಾಡಿದ್ದಾರೆ ಇಲ್ವೋ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಲಿ. ಅವರು ಸುಮಾರು 40 ವರ್ಷಗಳಿಂದ ಅನುಭವದಲ್ಲಿದ್ದು ಮನೆಗಳು ಕಟ್ಕೊಂಡಿದ್ದಾರೆ. ಮನೆಗಳು ಕಟ್ಕೊಂಡು ಅವರು ಏನು ಪಂಚಾಯತಿಯಲ್ಲಿ ಏನೇನು ದಾಖಲೆ ಎಸ್, ಬೆಸ್ಕಾಂ ಕಟ್ಟಡ ನಿರ್ಮಾಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ನಾರಾಯಣಪ್ಪ ಮೊದಲಿಯಾರ್ ಅವರು ಮಾಡಿರುವಂತಹ ಎಲ್ಲಾ ಆರೋಪಗಳಿಗೆ ಪ್ರತ್ಯುತ್ತರವಾದಂತೆ ನರೇಶ್ ಅಂಡ್ ಟೀಮ್, ಅಂದ್ರೆ ಹಾಲಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಸೇರಿ ಮಾಡಿದಂತಹ ಪ್ರೆಸ್ ಮೀಟ್ನಲ್ಲಿ ನಾರಾಯಣಪ್ಪ ಅವರ ವಿರುದ್ಧ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟೊತ್ತು ನರೇಶ್ ಅವರು ಲೈವಿಗೆ ಬಂದು ಅವರ ಸ್ಪಷ್ಟತೆಗಳನ್ನು ಕೊಟ್ಟರು ನಿಖರವಾಗಿ. ಹಾಗೆ ಉಮೇಶ್ ಬಾಬು ಅವರು ಮಾಜಿ ಪಂಚಾಯಿತಿ ಅಧ್ಯಕ್ಷರು, ಅವ್ರ ಜೊತೆನೂ ನಾವು ದೂರವಾಣಿ ಸಂಪರ್ಕದ ಮೂಲಕ ಲೈವ್ ನಲ್ಲಿ ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ.
ಸರ್, ತಾವು ಆ ಪಂಚಾಯಿತಿಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಮೇಶ್ ಬಾಬು ಅಂತ ಹೇಳಿ, ತಮ್ಮ ಅನಿಸಿಕೆ ಏನು? ನಾರಾಯಣಪ್ಪ ಅವರು ಮಾಡಿದಂತಹ ಆರೋಪಗಳಕ್ಕೆ ಸಂಬಂಧಪಟ್ಟಂತೆ ತಾವು ಪ್ರತಿಕ್ರಿಯೆಯನ್ನ ನೀಡಿದ್ರಿ. ಮೇಲ್ಮುಖವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು ಇದೊಂದು ಈಗೋ ಕ್ಲಾಶ್. ನಿಮಗೇನನ್ಸುತ್ತೆ ಸರ್? ನಾರಾಯಣಪ್ಪ ಅವರು ನಮ್ಮ ಪಂಚಾಯತಿ ಸದಸ್ಯರಾಗಿದ್ದಂತವ್ರು ಮೊದಲು, ಈಗ ಮತ್ತೆ ಕೋರ್ಟ್ ಆದೇಶ ತಗೊಂಡ್ಬಂದು ಪಂಚಾಯತಿ ಸದಸ್ಯರಾಗಿದ್ದಾರೆ. ಅವರಿಗೆ ನನಗೂ ಸಹ ಒಳ್ಳೆ ಸ್ನೇಹಿತರೆ ಅವರು. ಈ ಸಾರ್ವಜನಿಕ ಜೀವನದಲ್ಲಿ ಬಂದಾಗ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬಿಟ್ಟು ಸಮಾಜ ಸೇವೆ ಮಾಡಬೇಕು. ಅವ್ರ ಅದನ್ನ ವೈಯಕ್ತಿಕವಾಗಿ ತಗೊಂಡು ಯಾವ್ದೋ ಒಂದು ಸಣ್ಣ ವಿಚಾರನ ಈ ರೀತಿ ದೊಡ್ಡದ್ ಮಾಡಿರೋದು ಸರಿಯಲ್ಲ ಅಂತ ಅನ್ಸುತ್ತೆ ನನಗೆ. ತಾವು ನೋಡಿದ್ರೆ ನಮ್ಮ ಸ್ನೇಹಿತರೆ ಅಂತೀರಾ, ಅವ್ರು ನೋಡಿದ್ರು ಸ್ನೇಹಿತರೆ ನನಗೆ ಅಂತ ಹೇಳ್ತಾರೆ ನಾರಾಯಣಪ್ಪನವರು. ಆದ್ರೆ ಪ್ರೆಸ್ ಮೀಟ್ಗಳಲ್ಲಿ ಮಾತ್ರ ಘಂಟಾಘೋಷವಾಗಿ ಉದ್ದ ಪುಂಕಾನುಪುಂಕ ಆರೋಪಗಳ ಮೇಲೆ ಆರೋಪ ಅವರು ಮಾಡ್ತಾರೆ. ಅದಕ್ಕೆ ಪ್ರತಿಕ್ರಿಯೆಯನ್ನ ತಾವು ಕೊಡ್ತೀರಾ. ಈ ಇಬ್ಬರ ನಡುವಿನ ಜಗಳ ಯಾಕೋ ದೊಮ್ಮಸಂದ್ರದ ಗ್ರಾಮಸ್ಥರಿಗೆ ತೊಂದರೆ ಆಗತ್ತೆ ಅನ್ನೋದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ಆಗ್ತಾ ಇಲ್ವಾ? ಈ ರಾಜಕೀಯ ಗೊಂದಲಗಳಿಂದ ಜನಸಾಮಾನ್ಯರಿಗೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತೇಳಿ ಇವರಿಬ್ಬರ ಪ್ರತಿಷ್ಠೆಗಳನ್ನ ಇಟ್ಕೊಂಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗೋದ್ರ ಕಡೆಗೆ ಹೋಗ್ತಾ ಇದೆ. ತಪ್ಪು ಯಾರದೇ ಇರ್ಲಿ, ತಪ್ಪು ಮಾಡಿದವರು ತಪ್ಪೇ. ಆದ್ರೆ ವೈಯಕ್ತಿಕವಾಗಿ ವಿಷಯಗಳನ್ನ, ವೈಯಕ್ತಿಕ ಪ್ರತಿಷ್ಠೆಗಳನ್ನ ಸಾಮಾಜಿಕ ಜೀವನದಲ್ಲಿ ತರೋದು ಸರಿಯಲ್ಲ. ತಾವು ಕೂಡ ಪ್ರೆಸ್ ಮೀಟ್ ನಲ್ಲಿ ತಮ್ಮ ಬಳಿ ಇದ್ದಂತಹ ದಾಖಲಾತಿಗಳನ್ನ ತೋರಿಸ್ತಾ ಮಾತನಾಡ್ತಾ ಇದ್ರಿ. ಈಗ ಅದನ್ನೇ ಹೇಳ್ತೀನಿ ನಾನು. ಈಗ ನಾವು ನನ್ ಬಗ್ಗೆ ಅವ್ರು ಆಪಾದನೆ ಮಾಡ್ತಕ್ಕಂಥದ್ದು, ನನ್ ಬಗ್ಗೆ ಅವ್ರು ಹೇಳ್ತಕ್ಕಂಥದ್ದು ಏನೋ ನಾನು ಬೆಸ್ಕಾಂಗೆ ಜಾಗ ಕೊಟ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು. ಬೆಸ್ಕಾಂ ನಂದಲ್ಲ, ನಾನ್ ಬೆಸ್ಕಾಂ ಓನರು ಅಲ್ಲ, ಬೆಸ್ಕಾಂ ಡೈರೆಕ್ಟರು ಅಲ್ಲ. ಬೆಸ್ಕಾಮು ಸಾರ್ವಜನಿಕರದು, ಸರ್ಕಾರದ್ದೇ ಜಾಗ. ನಾನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ್ದೇ ಜಾಗದಲ್ಲಿ. ಇವತ್ತಿನ ದಿನ ಬೆಸ್ಕಾಂಗೆ ಇಂತ ಒಂದು ದೊಡ್ಡ ಪಂಚಾಯತಿ 30-40 ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಪಂಚಾಯತಿಯಲ್ಲಿ ಒಂದು ಕಚೇರಿ ಇಲ್ಲ. ಒಂದು ಬಾಡಿಗೆ ಕಚೇರಿಯಲ್ಲಿದೆ. ಅಲ್ಲಿಗೆ ಹತ್ಲಿಕ್ಕೆ ಇಳಿಲಿಕ್ಕೂ ಸಹ ತೊಂದರೆ ಆಗ್ತದೆ. ಈ ಬಗ್ಗೆ ಮೊದಲು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು MP ಆಗಿದ್ದಾಗ ಇದೇ ಬೆಸ್ಕಾಂನವರು ಕೇಳಿದಾಗ ಎಲ್ಲಾದ್ರೂ ಒಂದ್ ಜಾಗ ಗುರುತಿಸ್ಕೊಡಿ ಅಂತ ಹೇಳಿದ್ರು. ಮುಖ್ಯ ರಸ್ತೆಯಲ್ಲಿ ಆ ಜಾಗನ ಗುರುತಿಸಿ ಅವ್ರ ಗಮನಕ್ಕೂ ತಂದು ನಾವು ಪಂಚಾಯತಿಯಿಂದ ಕೊಟ್ಟು ಅವ್ರಿಗೆ ಏನ್ ಹೇಳಿದೀವಿ, ಸಂಬಂಧಿಸಿದ ಎಲ್ಲಾ ಇಲಾಖೆಗಳಿಂದ ನೀವು ತಗೊಂಡು ಮುಂದಿನ ಕಾರ್ಯ ಏನಿದೆಯೋ ಮಾಡಿ ಅಂತ ಹೇಳಿದೀವಿ. NOCಗಳು ತಗೊಂಡು ಮಾಡ್ಕೊಳ್ಳಿ ಅಂತ ಹೇಳಿರ್ತೀರಿ. ಗುಡ್, ಖಂಡಿತ. ಇದಕ್ಕೆ ನೀವೇನ್ ಸುಪ್ರೀಂ ಕೋರ್ಟ್ ಜಡ್ಜ, ನೀವು DC ಗಿಂತ ದೊಡ್ಡವರ? ನಾವೆಲ್ಲಿ ಹೇಳಿದೀವಿ ಆ ತರ? ಏನು ಅದನ್ನ ಬೇರೆ ಉದ್ದೇಶ ಏನೋ ಇಟ್ಕೊಂಡು ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಆ ಜಾಗ ಕೊಡಬಾರ್ದು ಅಂತ ಹೇಳ್ತಾರೆ. ವಾಟ್ ಇಸ್ ದಿ ಹಿಡನ್ ಅಜೆಂಡಾ? ಹಿಡನ್ ಅಜೆಂಡಾಗಳು ಅಲ್ಲಿ ಬೆಸ್ಕಾಂ ಕಚೇರಿ ಬಂದ್ರೆ ಬೇರೆ ಬೇರೆ ಕೆಲಸಗಳಿಗೆಲ್ಲ ತೊಂದರೆ ಆಗ್ತದೆ ಅಂತಕ್ಕಂತ ಒಂದು ಮನೋಭಾವ. ಏನ್ ಬೇರೆ ಬೇರೆ ತೊಂದರೆಗಳು ಅಂತ ಹೇಳಿದ್ರೆ, ಅಲ್ಲಿ ಏನಾಗಿದೆ, ಈ 13ನೇ ವಾರ್ಡು ಒಂದು ಪೆಕ್ಯುಲಿಯರ್ ವಾರ್ಡು ದೊಮ್ಸಂದ್ರದಲ್ಲಿ. ತುಂಬಾ ಬಡ ಜನ ಇರ್ತಕ್ಕಂತ ವಾರ್ಡು. ಅಲ್ಲಿ ಸರ್ಕಾರ ಕೆಲವೊಬ್ಬರಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದೆ, ಕೆಲವೊಬ್ರು ಹಕ್ಕುಪತ್ರ ಇಲ್ಲದೆ ಕಟ್ಕೊಂಡಿದ್ದಾರೆ. ಕಟ್ಕೊಂಡಿರೋರೆಲ್ಲ ಬಡ ಜನ ಇದ್ದಾರೆ. ಅವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ಆ ಮಧ್ಯೆ ಕೆಲವೊಬ್ರು ವೈಯಕ್ತಿಕ ಹಿತಾಸಕ್ತಿಗಳನ್ನ ಇಟ್ಕೊಂಡು ಮಧ್ಯೆ ಕೆಲವಷ್ಟು ವ್ಯವಹಾರಗಳನ್ನ ಮಾಡಿರೋದು ಗಮನಕ್ಕೆ ಬಂದಿದೆ. ಸರ್, ಫೇರ್ ಆಗಿ ಮಾತಾಡ್ಬಿಡೋಣ ಸರ್. ವೈಯಕ್ತಿಕ ಹಿತಾಸಕ್ತಿ ಏನದು ಸರ್? ವೈಯಕ್ತಿಕ ಹಿತಾಸಕ್ತಿ ಅಂದ್ರೆ ಆ ಜಾಗನ ಬೇರೆ ಪರ್ಪಸ್ ಯೂಸ್ ಮಾಡ್ಕೋಬೇಕು ಅಂತ. ಈಗ ಶಾಲೆ ಅಂತ ಹೇಳ್ತಾರೆ. ಈಗಾಗ್ಲೇ ಅಲ್ಲಿ ಶಾಲೆ ಇದೆ, ಅದೇ ವಾರ್ಡಲ್ಲಿ ಶಾಲೆ ಇದೆ, ಸರ್ಕಾರಿ ಶಾಲೆ ಇದೆ. ಅದ ಬಿಟ್ಟು ಪಕ್ಕದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಜಮೀನು ಅಂತೇಳಿ 6 ಎಕರೆ ಇದೆ. ಅದ್ರ ಪಕ್ಕ ಸರ್ವೆ ನಂಬರ್ 232ರಲ್ಲಿ ನಾನು ಅಧ್ಯಕ್ಷರಾಗಿದ್ದಾಗ ನಾವೆಲ್ಲ ಸೇರಿ ನನ್ನ ಸ್ವಂತ ದುಡ್ಡಲ್ಲೇ ಶಾಲೆಗೆ ಅಂತ ಹೇಳ್ಬಿಟ್ಟು ಪಾಯ ಹಾಕಿ ಇಟ್ಟಿದ್ದೀನಿ. ರೋಡ್ ಫೇಸಿಂಗ್ ಅಲ್ಲಿ ಯಾರಾದ್ರೂ ಶಾಲೆಗೆ ಸಜೆಸ್ಟ್ ಮಾಡ್ತಾರಾ? ಮಕ್ಕಳ ಆಚೆ ಆಟ ಆಡೋದಕ್ಕೆ ಅದಕ್ಕೆ ಇದಕ್ಕೆ ಜಾಗ ಬೇಡವಾ? ಜನ ಬಂದೋಗಿ ಶಾಲೆಗಳು ಸ್ವಲ್ಪ ರೋಡಿಂದ ಒಳಗಡೆಗಿರ್ಬೇಕು ಅಂತಕ್ಕಂಥದ್ದು. DC ಆರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. DC ಆರ್ಡರ್ ಮಾಡಿದ್ರೆ ಸ್ಕೆಚ್ ಸಮೇತ ಮಾಡಿರ್ತಾರೆ DC ಅವರು. ನಮ್ಗಿಂತ ಅತ್ಯಂತ ಬುದ್ಧಿವಂತರು ಇರ್ತಾರೆ ಅವರು. ಒಂದ್ ಆದೇಶ ಅಂತಂದ್ರೆ ಒಂದ್ ಸ್ಕೆಚ್ ಹಾಕಿ ಅದಕ್ಕೆ ಚೆಕ್ ಬಂದಿ ಹಾಕಿ
ಎಲ್ಲ ಮಾಡಿರ್ತಾರೆ. ಆ ತರ ಯಾವ್ದು ಇಲ್ಲ. 16 ಗುಂಟೆ ಅದ್ ರಿಸರ್ವ್ ಮಾಡಿದ್ದಾರೆ. ಇದೇ ಜಾಗ ಅಂತಲ್ಲ. ಓಕೆ ಸರಿ, ನಿಮಗ್ ಕೊಡಕ್ ಇಷ್ಟ ಇಲ್ವಲ್ಲ, ಬೇಡ, ಬೇರೆ ಜಾಗ ನೀವೇ ತೋರಿಸಿ, ನೀವೇ ಹೆಸರು ತಗೊಳ್ಳಿ, ನಮಗೇನ್ ಕಚೇರಿ ಬೇಕಷ್ಟೇ. ಬೆಸ್ಕಾಮಿಗೆ ಒಂದು ಕಚೇರಿ ಬೇಕು, ಅದಕ್ಕೆ ಯಾಕೆ ವಿರೋಧ ಮಾಡ್ತೀರಾ? ಸರ್ಕಾರಿ ಕಚೇರಿಗಳಿಗೆ ಯಾಕೆ ವಿರೋಧ ಮಾಡ್ತೀರಾ? ನಿಮ್ ಜಾಗನೂ ಅಲ್ಲ, ನಮ್ ಜಾಗನೂ ಅಲ್ಲ. ಸರ್ಕಾರದ ಜಾಗ ಸರ್ಕಾರಿ ಕಚೇರಿಗೆ ಕೊಟ್ರೆ ತಪ್ಪೇನಿದೆ? ಅಲ್ಲ, ಅದರಿಂದ ಆಗೋ ಹೋಗಂತದ್ ಏನು ಅಂತ ನನಗೆ ಈಗ ನಮಗ್ ಅರ್ಥ ಆಗ್ತಾ ಇಲ್ಲ, ಅವ್ರಿಗೆ ಏನ್ ತೊಂದ್ರೆ ಅದರಿಂದ ಅಂತ. ಈಗ ಅಲ್ಲಿ ಕಚೇರಿ ಬಂದ್ರೆ ಯಾರಿಗಾದ್ರೂ ಉಪಯೋಗ ಆಗತ್ತೆ, ಯಾರಿಗಾದ್ರೂ ತೊಂದ್ರೆ ಏನಾಗತ್ತೆ? ತೊಂದ್ರೆ ಆಗಂತ ವಿಷಯ ಏನಿದೆ? ಈಗ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಶಾಲೆ ಬಂದ್ರೆ ಮಕ್ಕಳು ಗೇಟಿಂದ ಆಚೆ ಬಂದ್ರೆ ಮೇನ್ ರೋಡಿಗೆ ಬರ್ತಾರೆ, ಬೇಕಾದಷ್ಟು ಜಾಗ ಇದೆ. ಶಾಲೆಗೆ ಅದು ಸೂಕ್ತ ಸ್ಥಳ ಅಲ್ಲ. ಸರಿ ಬಿಡಿ, ನಿಮಗ್ ಸೂಕ್ತ ಸ್ಥಳ ಆದ್ರೆ ನೀವು ನಿರ್ಣಯ ತಗೊಳ್ಳಿ. ಆದ್ರೆ ಬೆಸ್ಕಾಂ ಕಚೇರಿ ಬಂದ್ರೆ ನಿಮಗ್ ತೊಂದ್ರೆ ಏನು? ಅದು ಪ್ರಶ್ನೆ ಇರುವಂತದ್ದು. ಬೆಸ್ಕಾಂ ಕಚೇರಿ ಅಲ್ಲಿ ಬಂದ್ರೆ ನಿಮ್ಗೆ ಆಗ್ತಕ್ಕಂತ ತೊಂದ್ರೆ ಏನು? ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ ಪಂಚಾಯತಿಗೆ, ಪ್ಲಾನ್ ಅಪ್ರೂವಲ್ ಮಾಡ್ಕೊಂಡಿದ್ದಾರೆ, ಟೆಂಡರ್ ಕರೆದಿದ್ದಾರೆ. ಇಲ್ಲ ನಿಮ್ ಮನ್ಸಲ್ಲಿ ಬೇರೆ ಏನಾದ್ರು ಇದ್ರೆ ಹೇಳ್ಬಿಡಿ, ಅದನ್ನೇನಾದ್ರು ಲಪ್ತಾಯಿಸಕ್ ಯಾರಿಗಾದ್ರೂ ಐಡಿಯಾ ಇದೆಯಾ? ಆ ತರ ಐಡಿಯಾ ನನಗೇನ್ ಕಂಡು ಬರ್ತಾ ಇಲ್ಲ. ಸೊ ಅದೇನು ಇಲ್ಲ ಅಂತಂದಾಗ ನೀವ್ ಯಾಕೆ ತೊಂದ್ರೆ ಮಾಡ್ತೀರಾ? ನಾವೇನ್ ಶಾಲೆ ವಿರೋಧಿಗಳಲ್ಲ. ಶಾಲೆಗೆ ಇನ್ನೂ ಚೆನ್ನಾಗಿ ಕಟ್ಟಡ ಕಟ್ಬೇಕು, ದಾನಿಗಳನ್ನ ಹಿಡ್ಕೊಂಡು ಸರ್ಕಾರದ ಅನುದಾನ ಬಂದಿಲ್ಲ ಅಂದ್ರೆ ಕಟ್ಟಡ ಕಟ್ಸೋ ಅಷ್ಟು ಸೇರಿ ಮಾಡೋಣ ಎಲ್ಲರೂ. ನಾವು ಶಾಲೆಗೆ ಯಾವತ್ತೂ ವಿರೋಧಿಗಳಲ್ಲ. ಸರಿ, ಇನ್ನು ಸರ್ಕಾರಿ ಜಮೀನ್ ಫಾರಂ ನಂಬರ್ 9 ಅನ್ನೊಂದು 12 ಕತೆ ಹೇಳೋದಾದ್ರೆ ಸರ್, ದುಮ್ಸಾದಲ್ಲಿ 180ನೇ ಸರ್ವೆ ನಂಬರ್ ಸುಮಾರು 48 ಎಕರೆನೋ 46 ಎಕರೆನೋ ಇದೆ ಸರ್. ಏನೋ ಶ್ರೀಮಂತರಿಗೆ ಮಾತ್ರ ದಾಖಲೆಗಳನ್ನು ಮಾಡ್ಕೊಡ್ತಾರೆ, ಬಡವ್ರ ಬಗ್ಗರಿಗೆ ಬಂದ್ರೆ ಮಾಡ್ಕೊಡಲ್ಲ, ಈ ರೀತಿ ಆರೋಪಗಳು ಇದಾವೆ. ತರ ಏನಾದ್ರು ಇದ್ರೆ ದಾಖಲೆಗಳು ತೋರಿಸ್ಬೇಕಲ್ವಾ ಸರ್? ಸುಮ್ಮನೆ ಆರೋಪ ಮಾಡಿದ್ರೆ ಪ್ರಯೋಜನ ಏನ್ ಸರ್? ಪ್ರೆಸ್ ಮೀಟೇ ದಾಖಲೆಗಳು ಈಗ ಯಾರಿಗ್ ಶ್ರೀಮಂತರಿಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಂಥ ದಾಖಲೆ ಇಂಥವ್ನಿಗೆ ಮಾಡಿದಾರಪ್ಪ, ಇಂಥವ್ನಿಗೆ ಮಾಡಿಲ್ಲ, ಬಡವ ಇವನಿಗೆ ಮಾಡಿಲ್ಲ, ಇಂಥವ್ನ್ ಶ್ರೀಮಂತ ಇವನಿಗೆ ಮಾಡಿದ್ದಾರೆ, ಯಾರ್ ಪೀರಿಯಡ್ ಅಲ್ಲಿ ಮಾಡಿದ್ದಾರೆ? ಸರ್, ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ಇನ್ನೊಂದು, ಒಬ್ಬ ಪಂಚಾಯತಿ ಅಧ್ಯಕ್ಷರಿಗೆ 9 10 ಮಾಡಕ್ಕೆ ಪವರ್ ಇರುತ್ತಾ ಸರ್? ಖಂಡಿತ ಇಲ್ಲ ಸರ್. ಮತ್ ಅವ್ರ ಬಗ್ಗೆ ಯಾಕೆ ಸರ್ ಇಲ್ದೇ ಇರೋ ಆರೋಪಗಳು ಮಾಡ್ತಾರೆ? ಅದಿರ್ತಕ್ಕಂಥದ್ದು ಅಧಿಕಾರಿಗಳಿಗೆ. ಕರೆದು ಇದಕ್ಕೆ ಸಂಬಂಧಪಟ್ಟಂತೆ ಮುಖತಃ ಕುಳಿತು ಮಾತನಾಡಬಾರ್ದು. ಸರ್, ಇದೆಲ್ಲ ಆಗ್ತದೆ. ಸಾಮಾನ್ಯ ಸಭೆಯಲ್ಲಿ ಎಲ್ಲ ಡಿಸ್ಕಷನ್ ಆಗುತ್ತೆ, ಸಾಮಾನ್ಯ ಸಭೆಯಲ್ಲಿ ಕನ್ಕ್ಲೂಷನ್ ಆಗುತ್ತೆ. ಆದ್ರೆ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ತಾರಲ್ಲ, ಹಂಗಾಗಿದೆ ಅಷ್ಟೇ. ಅಂತ್ಯ ಹೇಗೆ ಸರ್ ಇದಕ್ಕೆ? ಅಂತ್ಯ ಅರ್ಥ ಮಾಡ್ಕೋಬೇಕಷ್ಟೇ ಸರ್ ಅವ್ರವ್ರು. ಈಗ ಧ್ವಂಸಂದ್ರ ಸರ್ ಇದು ಏನೋ ಅಲ್ಲ ಸರ್. ಈಗ 180ರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ, ಅದಕ್ಕೆ ಯಾರ್ದೋ ದಾನಿಗಳ ಸಹಾಯದಿಂದ ಕಾಂಪೌಂಡ್ ಹಾಕಿದ್ದಾರೆ. ಒಳ್ಳೆ ಕೆಲಸ ಮಾಡಿದಾರೆ, ನಾವು ಅಪ್ರಿಶಿಯೇಟ್ ಮಾಡಿದೀವಿ, ನಾವೇನು ವಿರೋಧ ಮಾಡಿಲ್ಲ. ಸರ್ಕಾರಿ ಜಾಗಕ್ಕೆ ಕಾಂಪೌಂಡ್ ಹಾಕಿದ್ದಾರೆ, ಸಂತೋಷದ ವಿಷಯ. ಇಶ್ಯೂ ಏನು, ಅಲ್ಲಿ ಅಕ್ಕಪಕ್ಕ ರಸ್ತೆಗಳಿದೆ, ಆ ರಸ್ತೆಗಳಿಗೆ ಒಂದ್ ಸ್ವಲ್ಪ ಜಾಗ ಬಿಟ್ಟು ಹಾಕೊಳ್ಳಿ ಅಂತಕ್ಕಂಥದ್ದು ಇಶ್ಯೂ. ಕೂತ್ ಮಾತಾಡಿದ್ರೆ ಬಗೆಹರಿತಾ ಇತ್ತು. ಈಗ ಆ ಬೆಕ್ಕಿಗೆ ಗಂಟೆ ಕಟ್ಟುವಂತ ಕೆಲಸನ ಉಮೇಶ್ ಬಾಬು ಅವ್ರು ಯಾಕೆ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ ಸರ್. ಮಾಡೋಣ ಸರ್, ಖಂಡಿತ ಮಾಡೋಣ, ಪ್ರಯತ್ನ ಮಾಡ್ತೀವಿ. ನರೇಶ್ ಅವ್ರಿಗೂ ಈಗೋ ಕ್ಲಾಶ್ ಆಗ್ತಾ ಇರಬಹುದು, ನಾರಾಯಣಪ್ಪಂಗೂ ಈಗೋ ಕ್ಲಾಶ್ ಆಗ್ತಾ ಇರಬಹುದು. ಉಮೇಶ್ ಅವ್ರು ಪ್ರಬುದ್ಧರು, ಅವ್ರು ಯಾಕೆ ಆ ಕೆಲಸ ಮಾಡಬಾರ್ದು ಅಂತ. ಇದು ಈ ಮಟ್ಟಕ್ಕೆ ಬೆಳೆದಿದೆ, ಇದನ್ನ ಸಾಲ್ವ್ ಮಾಡಕ್ ಪ್ರಯತ್ನ ಮಾಡ್ತೀನಿ ಸರ್ ನಾನು. ಎಸ್, ಥ್ಯಾಂಕ್ ಯು ಸೋ ಮಚ್. ಜಗಳದಲ್ಲಿ ಕೂಸು ಬಡವಾಗಕ್ಕೆ ತಾವು ಮಾಜಿ ಇದ್ದೀರಿ, ತಮಗೆ ಅನುಭವ ಇದೆ. ಅದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ತಾವು ಸಾಕಷ್ಟು ಕೆಲಸಗಳನ್ನು ಮಾಡಿದಂಥವ್ರು, ನನಗೆ ಗೊತ್ತಿದೆ. ಆದ್ರೆ ನಿಮ್ಮಂಥವ್ರಿದ್ದಾಗ ಇಂತಹ ಸ್ಥಿತಿಗಳು ಏರ್ಪಟ್ಟಾಗ ಸಮಾಜಕ್ಕೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ, ಗ್ರಾಮ ಪಂಚಾಯತಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ, ನಿಮ್ಮನ್ನ ನಂಬಿ ಮತ ಕೊಟ್ಟಂತಹ ಮತದಾರರಿಗೆ ಪ್ರಾಬ್ಲಮ್ ಆಗದೆ ಇರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದದ್ದು ಓರ್ವ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದಂತಹ ವ್ಯಕ್ತಿಗಳಿಗೆ ಇರಬೇಕಾದ ಬದ್ಧತೆ
ಈ ಬದ್ಧತೆಯನ್ನು ಉಮೇಶ್ ಬಾಬು ಅವರು ನಿರ್ವಹಿಸ್ತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ ಸರ್. ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಈಡೆನ್ಸ್ ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸದ್ಯಕ್ಕಂತೂ ದೊಮ್ಮಸಂದ್ರ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ವಿಷಯ ವಿಶ್ಲೇಷಿತವಾಗಿ ಹೇಳೋದಾಯ್ತು ಅಂತಂದ್ರೆ ಸಿಂಪಲ್. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಇವರಿಬ್ರು ಕೂಡ ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಟೆಕ್ನಿಕಲಿ 9, 10, 11 ಆ ಥರದ ನಮೂನೆಗಳನ್ನ ಓರ್ವ ಅಧ್ಯಕ್ಷ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾರಾಯಣಪ್ಪನವರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬೆಸ್ಕಾಂ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳುವಂತಹದ್ದು 40,000 ಜನ ಇರುವಂತಹ ಒಂದು ದೊಡ್ಡ ಗ್ರಾಮ ನಮ್ದು. ಆ ಗ್ರಾಮದಲ್ಲಿ KEB ಬಂದ್ರೆ ಏನ್ ಪ್ರಾಬ್ಲಮ್ಮು, ಅದರಿಂದ ಏನ್ ತೊಂದರೆ ಆಗುತ್ತೆ, ಆ ಜಾಗ ಉಳಿಸ್ಕೊಳ್ಳೋದ್ರಿಂದ ಮೊದಲೇ ಅವ್ರಿಗೆ ಏನ್ ಸಿಗ್ತದೆ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ಲೆಟ್ ಇಟ್ ಬಿ ಸಿ. ಇದೆಲ್ಲದಕ್ಕೂ ಕಾರಣ ಮನುಷ್ಯನ ಈಗೋ ಅಂತ ಅನ್ಸುತ್ತೆ ನನಗೆ ಮೇಲ್ತಾಗಿ ನೋಡಿದ್ರೆ. ಈ ಈಗೋ ಇಂದ ಹೊರಗಡೆಗೆ ಬಂದು ಇವರಿಬ್ಬರನ್ನು ಎದುರ ಬದುರ ಕೂರಿಸಿ ಸಾಮಾನ್ಯ ಸಭೆಯನ್ನ ನಡೆಸಿ ಇರುವಂತಹ ಎಲ್ಲ ಗ್ರಾಮದ ಸದಸ್ಯರುಗಳನ್ನು ಕರೆಸಿ ಅವರಿಬ್ಬರನ್ನು ಕೂರಿಸಿಕೊಂಡು ನೀವು ಹಿಂಗ್ ಮಾಡುವಂತಹದ್ದು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಗೆ ಶೋಭೆ ತರುವಂಥದ್ದಲ್ಲ. ಇತಿಹಾಸದ ಪುಟಗಳಲ್ಲಿ ಇಂತಹದ್ದೊಂದು ಘಟನೆಗಳು ನಡೀತು ಅನ್ನುವಂತಹ ರೀತಿಯಲ್ಲಿ ಇರ್ಕೂಡ್ದು ಈ ಥರದ್ದು ನಡೀತು. ಈ ಸಮಸ್ಯೆಗೆ ಈಡೆನ್ಸ್ ನ್ಯೂಸ್ ವರದಿ ಮಾಡಿತ್ತು. ಹಿಂಗಾಗಿ ಈ ಥರದ್ದೊಂದು ದೊಡ್ಡ ಸಮಸ್ಯೆ ಬಗೆಹರಿತು ಅನ್ನುವಂಗಾದ್ರೆ ನಾವು ಕೂಡ ಖುಷಿ ಪಡಬಹುದು. ನಮ್ಮ ವೃತ್ತಿ ಧರ್ಮಕ್ಕೂ ಒಂದು ಮೈಲೇಜ್ ಸಿಕ್ತಂಗಾಗ್ತದೆ. ಇಷ್ಟು ಹೇಳ್ತಾ, ದೊಮ್ಮಸಂದ್ರ ಸರ್ಕಾರಿ ಜಾಗವನ್ನ ಯಾರಾದ್ರೂ ಕಬಳಿಕೆ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಅವ್ರ ಮೇಲೆ ಕಾನೂನು ಸಮರಕ್ಕೆ ಸಿದ್ಧರಾಗಬೇಕು ಅಲ್ಲಿಯ ಸಾಮಾಜಿಕ ಹೋರಾಟಗಾರರು ಅಥವಾ ಸಂಘಟನೆಗಳು. ಇತ್ತ ನರೇಶ್ ಅವರು ಈಡೆನ್ಸ್ ನ್ಯೂಸ್ ಲೈವ್ ನಲ್ಲಿಯೇ ಪಂಥಾಹ್ವಾನವನ್ನು ಕೊಟ್ಟರು ನಾರಾಯಣಪ್ಪನವರಿಗೆ. ಬನ್ನಿ ಬದುರುಗಡೆ ಕೂತ್ಕೊಂಡು ಮಾತನಾಡೋಣ, ಚರ್ಚೆ ಮಾಡೋಣ, ಯಾರು ತಪ್ಪು ಮಾಡಿದಾರೋ ಅವ್ರ ವಿರುದ್ಧ ಕಾನೂನು ಕ್ರಮಕ್ಕೆ ಹೋಗೋಣ. ನನ್ನಿಂದ ತಪ್ಪಾಗಿತ್ತು ಅಂತಂದ್ರೆ ನೀವು ನನ್ನ ಎದುರುಗಡೆನೆ ಕೂತ್ಕೊಂಡು ಬಿಡುಗಡೆ ಮಾಡಿ. ಸಾಮಾನ್ಯ ಸಭೆಯಲ್ಲಿ ಇದನ್ನು ಮಾಡ್ಬೋದು, ಮಾಡಿಸಿ. ಆಗ ವಾಸ್ತವ ಸ್ಥಿತಿ ಏನು ಅನ್ನುವಂಥದ್ದು ಗೊತ್ತಾಗ್ತದೆ. ಅವ್ರು ಬಿಟ್ಟು ಇವ್ರು ಯಾರು ಅನ್ನೋ ಕಣ್ಣ ಮುಚ್ಚಾಲೆ ಆಟ ಬೇಡ. ಇದು ಸಮಾಜಕ್ಕೆ ಏಳಿಗೆ ಕೊಡುವಂತಹ ವಿಷಯ ಅಲ್ಲ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಶ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದಂತಹ ಉಮೇಶ್ ಅವರು ಕೂಡ ಮಾತನಾಡಿದ್ರು. ಬಟ್ ಒಂದು ಸ್ಪಷ್ಟತೆ ಅಂತೂ ಸಿಗ್ತಾ ಇಲ್ಲ ನನಗೆ. ಯಾರಪ್ಪನ ಮನೆ ಆಸ್ತಿಗೂ ಯಾರೂ ಹೋರಾಟ ಮಾಡ್ತಾ ಇಲ್ಲ. ಸಮಾಜದ ಒಳಿತಿಗಾಗಿ ನೀವು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಎಲ್ಲರನ್ನು ಒಗ್ಗಟ್ಟಿನಿಂದ ಕರ್ಕೊಂಡು ಹೋಗುವಂತಹ ಪ್ರಬುದ್ಧ ರಾಜಕಾರಣ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಗೆ ಲಭಿಸ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವೀರೇಶ್ ವೀರಪ್ಪ. ನಿಮ್ಮೊಂದಿಗೆ ನಾನಿದ್ದೇನೆ.